ಎಲ್ಲರಿಗೂ ನಮಸ್ಕಾರಗಳು. ಈಗಾಗಲೇ ನೇಮಕಾತಿಗಳು ಕೂಡ ಆರಂಭ ಆಗಿದೆ. ನೀವೆಲ್ಲರೂ ಕೂಡ ಅದ್ಭುತವಾಗಿ ಅಧ್ಯಯನವನ್ನು ಮಾಡ್ತಾ ಇದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಆಗಿರ್ಬೋದು ಅಥವಾ KPSC ಆಗಿರ್ಬೋದು, ಇವರು ನಡೆಸುವಂತಹ ಪರೀಕ್ಷೆಗಳ ಸಿಲೆಬಸ್ಸನ್ನು ನೋಡಿದಂಥ ಸಂದರ್ಭದಲ್ಲಿ ನಮಗೆ ಪಂಚಾಯತ್ ರಾಜ್ ಅನ್ನುವಂತಹ ಒಂದು ಹೊಸ ಟಾಪಿಕನ್ನು ಕೊಟ್ಟಿದ್ದಾರೆ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದಲ್ಲಿ ಪಂಚಾಯತ್ ರಾಜ್ ಅಂತ ಹೇಳಿ ಹಾಗೆ ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಅಂತ ಹೇಳಿ 2 ತರಗತಿಗಳನ್ನು ನಾನು ಈಗಾಗಲೇ ಅಪ್ಲೋಡನ್ನು ಮಾಡಿದ್ದೇನೆ. ಅದರ ಮುಂದುವರೆದಂತಹ ಭಾಗವಾದ 73ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1992 ಹಾಗೂ ನಮ್ಮ ಕರ್ನಾಟಕದಲ್ಲಿ ಜಾರಿಯಾಗುವಂತಹ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 1993. ಈ 2 ಕಾಯ್ದೆಗಳ ಬಗ್ಗೆ ನಾವು ಅಧ್ಯಯನವನ್ನು ಮಾಡಬೇಕಾಗತ್ತೆ. ಓಕೆ, ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಹಾಗೆ ತರಗತಿಗಳ ಕುರಿತಾದಂತಹ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಇವತ್ತಿನ ತರಗತಿಯಲ್ಲಿ ನಾವು 3 ವಿಭಾಗಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತೀವಿ. ಮೊದಲಿಗೆ 1992ರ 73ನೇ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆ ಬಗ್ಗೆ ಅಧ್ಯಯನವನ್ನು ಮಾಡ್ತೀವಿ. 1996ರಲ್ಲಿ ಜಾರಿಯಾಗಿರುವಂತಹ ಪೆಸಾ ಆ್ಯಕ್ಟ್ ಬಗ್ಗೆ ಕೂಡ ನಾವು ಅಧ್ಯಯನವನ್ನು ಮಾಡ್ತೀವಿ. ಹಾಗೆ ನಮ್ಮ ಕರ್ನಾಟಕ ರಾಜ್ಯದ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 1993 ಈ ಒಂದು ಕಾಯ್ದೆಯ ಕುರಿತು ನಾವು ಅಧ್ಯಯನವನ್ನು ಮಾಡ್ತೀವಿ. ಇದರ ಅಡಿಯಲ್ಲಿ ಬರುವಂತಹ ಗ್ರಾಮ ಪಂಚಾಯಿತಿಗಳು, ತಾಲೂಕು ಪಂಚಾಯಿತಿಗಳು, ಜಿಲ್ಲಾ ಪಂಚಾಯಿತಿಗಳ ಬಗ್ಗೆ ಕೂಡ ಈ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರೋದ್ರಿಂದ ಇವುಗಳ ಬಗ್ಗೆ ಕೂಡ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಓಕೆ, ಮೊದಲನೆಯ ವಿಭಾಗವನ್ನು ನಾವು ನೋಡ್ತಾ ಹೋಗೋಣ. 73ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ 1992. ಇದು ಜಾರಿಯಾಗುವಂಥದ್ದು 1993ರಲ್ಲಿ. 73ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ನಮ್ಮ ಸಂವಿಧಾನದಲ್ಲಿ 9ನೇ ಭಾಗವನ್ನು ಸೇರ್ಪಡೆಯನ್ನು ಮಾಡಲಾಗುತ್ತೆ. ಈ ಒಂದು ಭಾಗಕ್ಕೆ ಪಂಚಾಯತ್ ಅನ್ನುವಂತಹ ಶೀರ್ಷಿಕೆಯನ್ನು ಕೊಡ್ತಾರೆ. ನಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ 73ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ನಮ್ಮ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಾಂವಿಧಾನಿಕ ಸ್ಥಾನಮಾನವನ್ನು ನೀಡಲಾಗುತ್ತೆ. ಇನ್ನು ಈ ಒಂದು ಭಾಗದಲ್ಲಿ ನಾವು 243ರಿಂದ 243ವರೆಗಿನ ವಿಧಿಗಳ ಕುರಿತು ನಾವು ನೋಡ್ಬೋದಾಗಿರುತ್ತೆ. ಹಾಗೆ ಪಂಚಾಯತ್ ರಾಜ್ ಸಂಸ್ಥೆಗಳು ನಿರ್ವಹಿಸಬೇಕಾಗಿರುವಂತಹ 29 ವಿಷಯಗಳನ್ನು 11ನೇ ಅನುಸೂಚಿಯಲ್ಲಿ ಸೇರ್ಪಡೆಯನ್ನು ಮಾಡಲಾಗಿದೆ. ಇದರ ಕುರಿತು 243G ಅನ್ನುವಂತಹ ವಿಧಿ ಮಾತಾಡುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಈಗ ನಾವು ನೋಡೋಣ 243ರಿಂದ 243ವರೆಗಿನ ವಿಧಿಗಳು ಯಾವೆಲ್ಲ ವಿಚಾರಗಳನ್ನು ಮಾತಾಡುತ್ತೆ ಅಂತ ಹೇಳಿ. ಮೊದಲಿಗೆ ಗ್ರಾಮ ಸಭಾ ಅಂದರೆ 243A ಅನ್ನುವಂತಹ ವಿಧಿ ಗ್ರಾಮ ಸಭೆಯ ಕುರಿತು ಮಾತನಾಡುತ್ತೆ. ಗ್ರಾಮ ಸಭೆಯ ರಚನೆಗೆ ಈ ಒಂದು ವಿಧಿ ಅವಕಾಶ ಮಾಡಿಕೊಡುತ್ತೆ. ಗ್ರಾಮ ಸಭೆ ಅನ್ನುವಂಥದ್ದು ಒಂದು ಗ್ರಾಮ ಪಂಚಾಯಿತಿಯ ನೋಂದಾಯಿತ ಮತದಾರರನ್ನು ಒಳಗೊಂಡಿರುತ್ತೆ ಅನ್ನುವಂಥದ್ದನ್ನು ನೋಡ್ಬೋದು. ಮತ್ತೊಂದು ಅರ್ಥದಲ್ಲಿ ಹೇಳೋದಾದರೆ ಒಂದು ಗ್ರಾಮ ಪಂಚಾಯಿತಿಯ ನೋಂದಾಯಿತ ಮತದಾರರ ಸಮೂಹವೇ ಗ್ರಾಮ ಸಭಾ ಆಗಿರುತ್ತೆ. ಗ್ರಾಮ ಸಭಾದ ಕಾರ್ಯಗಳನ್ನು ರಾಜ್ಯ ಶಾಸಕಾಂಗ ನಿರ್ಧಾರವನ್ನು ಮಾಡುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ನಂತರ 243B ವಿಧಿ ಇದು 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಅವಕಾಶವನ್ನು ಕಲ್ಪಿಸ್ಕೊಡುತ್ತೆ. ನಮ್ಮ ಭಾರತದಲ್ಲಿ ನಾವು 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಯ ವಿಭಾಗಗಳನ್ನು ನೋಡ್ಬೋದು. ಮೊದಲಿಗೆ ಗ್ರಾಮ ಮಟ್ಟದಲ್ಲಿ ನಾವು ಗ್ರಾಮ ಪಂಚಾಯಿತಿಯನ್ನು ನೋಡ್ತೀವಿ, ತಾಲೂಕು ಮಟ್ಟದಲ್ಲಿ ನಾವು ತಾಲೂಕು ಪಂಚಾಯಿತಿಯನ್ನು ನೋಡ್ತೀವಿ, ಹಾಗೆ ಜಿಲ್ಲಾ ಪಂಚಾಯಿತಿಯನ್ನು ಜಿಲ್ಲಾ ಮಟ್ಟದಲ್ಲಿ ನೋಡ್ತೀವಿ. ಆದರೆ ಕೆಲವೊಂದಿಷ್ಟು ಪ್ರದೇಶಗಳಿಗೆ 73ನೇ ಸಂವಿಧಾನ ತಿದ್ದುಪಡಿ ಹೇಳುತ್ತೆ ನೀವು ಕೇವಲ ಜಿಲ್ಲಾ ಮಟ್ಟದ ಮತ್ತು ಗ್ರಾಮ ಮಟ್ಟದ ಪಂಚಾಯಿತಿಗಳನ್ನು ರಚನೆ ಮಾಡ್ಕೊಳ್ಬಹುದು ಅಂತ ಹೇಳಿ. ಯಾವ ಪ್ರದೇಶಗಳಿಗೆ ಅಂತ ಹೇಳಿದ್ರೆ 20 ಲಕ್ಷಕ್ಕಿಂತ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವಂತಹ ರಾಜ್ಯಗಳಾಗಿರ್ಬೋದು ಅಥವಾ ಕೇಂದ್ರಾಡಳಿತ ಪ್ರದೇಶಗಳಾಗಿರ್ಬೋದು. ಈ ಒಂದು ಪ್ರದೇಶಗಳು 2 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೊಳಿಸುವಂತಹ ಅವಕಾಶವನ್ನು ಈ ಕಾಯ್ದೆ ಮಾಡಿಕೊಟ್ಟಿದೆ. ಪ್ರಸ್ತುತವಾಗಿ ನಮ್ಮ ಭಾರತದಲ್ಲಿ 2 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಹೊಂದಿರುವಂತಹ ಪ್ರದೇಶಗಳನ್ನು ನಾವು ನೋಡೋದಾದರೆ ದಾದ್ರಾ ನಗರ ಹಾವೇಲಿ ಇದೆ, ದಮನ್ ದಿಯು ಇದೆ, ಗೋವಾ, ಲಕ್ಷದ್ವೀಪ, ಮಣಿಪುರ, ಸಿಕ್ಕಿಂ ಮತ್ತು ಪುದುಚೇರಿ. ಈ ಒಂದು ಪ್ರದೇಶಗಳಲ್ಲಿ 20 ಲಕ್ಷಕ್ಕಿಂತ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರೋದ್ರಿಂದ ಇವರು ತಾಲೂಕು ಹಂತದ
ತಾಲೂಕು ಪಂಚಾಯಿತಿಯನ್ನು ಬಿಟ್ಟು ಜಿಲ್ಲಾ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಯ 2 ಹಂತದ ಪಂಚಾಯಿತಿ ವ್ಯವಸ್ಥೆಯನ್ನು ಒಳಗೊಂಡಿರುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಓಕೆ, ಸೊ ಮುಂದೆ 243 ವಿಧಿ ಸದಸ್ಯರು ಮತ್ತು ಅಧ್ಯಕ್ಷರ ಚುನಾವಣೆಯ ಬಗ್ಗೆ ಮಾತನಾಡುತ್ತೆ. ಗ್ರಾಮ ಪಂಚಾಯಿತಿ ಆಗಿರ್ಬೋದು, ತಾಲೂಕು ಪಂಚಾಯಿತಿ ಆಗಿರ್ಬೋದು ಅಥವಾ ಜಿಲ್ಲಾ ಪಂಚಾಯಿತಿಗಳ ಸದಸ್ಯರನ್ನು ಜನರು ಪ್ರತ್ಯಕ್ಷ ಚುನಾವಣೆಯ ಮೂಲಕ ಆಯ್ಕೆಯನ್ನು ಮಾಡ್ತಾರೆ. ಅಧ್ಯಕ್ಷರಾಗಿರ್ಬೋದು ಅಥವಾ ಉಪಾಧ್ಯಕ್ಷರಾಗಿರ್ಬೋದು. ಸೊ ಇವರನ್ನು ಜನರಿಂದ ಆಯ್ಕೆಯಾಗಿರುವಂತಹ ಸದಸ್ಯರು ಏನಿರ್ತಾರೆ ಇವರು ಪರೋಕ್ಷ ಚುನಾವಣೆಯ ಮೂಲಕ ಅಧ್ಯಕ್ಷರನ್ನು ಉಪಾಧ್ಯಕ್ಷರನ್ನು ಆಯ್ಕೆಯನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಮುಂದೆ 243 ವಿಧಿ ಇದು ಸ್ಥಾನ ಮೀಸಲಾತಿ ಬಗ್ಗೆ ಮಾತನಾಡುತ್ತೆ, ಅಂದರೆ ಮೀಸಲಾತಿಯ ಕುರಿತು ವಿಚಾರಗಳನ್ನು ಮಾತಾಡುತ್ತೆ. ಸೊ 3 ಹಂತದ ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, OBC, ಮಹಿಳೆಯರು ಇವರೆಲ್ಲರಿಗೂ ಕೂಡ ಸ್ಥಾನ ಮೀಸಲಾತಿಯನ್ನು ಕಲ್ಪಿಸುತ್ತೆ. ಪಂಚಾಯಿತಿ ಪ್ರದೇಶದಲ್ಲಿನ ಒಟ್ಟು ಜನಸಂಖ್ಯೆಯಲ್ಲಿ ಇರುವಂತಹ ಇವರ ಜನಸಂಖ್ಯೆಯ ಅನುಪಾತಕ್ಕೆ ಅನುಗುಣವಾಗಿ ಮೀಸಲಾತಿಯನ್ನು ನಿಗದಿ ಮಾಡಲಾಗುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಇನ್ನು ಅಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷರ ಹುದ್ದೆಗಳಿಗೂ ಕೂಡ ರಾಜ್ಯ ಶಾಸಕಾಂಗ SC ಮತ್ತು STಗಳಿಗೆ ಸ್ಥಾನ ಮೀಸಲಾತಿಯನ್ನು ಮಾಡಲಿಕ್ಕೆ ಅವಕಾಶವನ್ನು ಈ ಒಂದು ಕಾಯ್ದೆ ಮಾಡಿಕೊಟ್ಟಿದೆ. ಇನ್ನು ಮಹಿಳೆಯರು ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ಈ ಕಾಯ್ದೆಯ ಅನ್ವಯ 33% ಮಹಿಳೆಯರಿಗೆ ಸ್ಥಾನ ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳ್ತಾರೆ. ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಹುದ್ದೆಗಳಲ್ಲೂ ಕೂಡ 1/3 ಅಂದರೆ 33% ಅಂತಾನೆ ಸೊ ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳ್ತಾರೆ. ಹಾಗೆ ಇತರೆ ಹಿಂದುಳಿದ ವರ್ಗಗಳು ಅಂದರೆ OBC ಅವರಿಗೂ ಕೂಡ ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಸ್ಥಾನ ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳಿ ಈ ಕಾಯ್ದೆ ಹೇಳುತ್ತೆ. ಸೊ ಮೀಸಲಾತಿ ಅಂತ ಬಂದಾಗ ಪ್ರತಿಯೊಂದು ರಾಜ್ಯದಿಂದ ರಾಜ್ಯಕ್ಕೆ ಬದಲಾಗ್ತಾ ಹೋಗುತ್ತೆ. ಉದಾಹರಣೆಗೆ ಮಹಿಳೆಯರಿಗೆ 33% ಕೊಡಬೇಕಂತ ಹೇಳಿ ಈ ಕಾಯ್ದೆ ಹೇಳಿದ್ರೆ, ನಮ್ಮ ಕರ್ನಾಟಕದಲ್ಲಿ ನಾವು ಮಹಿಳೆಯರಿಗೆ 50% ರಿಸರ್ವೇಷನನ್ನು ಗ್ರಾಮ ಪಂಚಾಯಿತಿ ಆಗಿರ್ಬೋದು, ತಾಲೂಕು ಪಂಚಾಯಿತಿ ಆಗಿರ್ಬೋದು, ಜಿಲ್ಲಾ ಪಂಚಾಯಿತಿಯಲ್ಲಿ ಆಗಿರ್ಬೋದು ಸೊ ಕೊಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ನೋಡ್ಬೋದು. ಸೊ ಮೀಸಲಾತಿ ಅಂತ ಬಂದಂಥ ಸಂದರ್ಭದಲ್ಲಿ ಬಹಳಷ್ಟು ವೇರಿ ಇರುತ್ತೆ. ಸೊ ನಮ್ಮ ಕರ್ನಾಟಕದ ಮೀಸಲಾತಿಯ ಕುರಿತು ನಾವು ನಮ್ಮ ಒಂದು ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮದ ಕಾಯ್ದೆಯನ್ನು ಅಭ್ಯಾಸವನ್ನು ಮಾಡುವಾಗ ನಾವು ನೋಡ್ತಾ ಹೋಗೋಣ. ಓಕೆ, ಸೊ ನಂತರ 243 ವಿಧಿ. ಓಕೆ, ಸೊ ಪಂಚಾಯಿತಿಗಳ ಅಧಿಕಾರಾವಧಿಯ ಬಗ್ಗೆ ಮಾತನಾಡುತ್ತೆ. ಪಂಚಾಯತ್ ರಾಜ್ ಸಂಸ್ಥೆಗಳು ಅಂತ ಬಂದಾಗ 5 ವರ್ಷಗಳ ಅಧಿಕಾರಾವಧಿಯನ್ನು ಹೊಂದಿರುತ್ತೆ. ಸೊ 5 ವರ್ಷ ಪೂರ್ಣಗೊಳ್ಳೋದಕ್ಕಿಂತ ಮುಂಚಿತವಾಗಿ ಏನಾದರೂ ಆ ಒಂದು ಪಂಚಾಯತ್ ರಾಜ್ ಸಂಸ್ಥೆ ವಿಸರ್ಜನೆಯಾದಂತಹ 6 ತಿಂಗಳ ಒಳಗೆ ಮತ್ತೆ ಚುನಾವಣೆಯನ್ನು ನಡೆಸಬೇಕಾಗತ್ತೆ. 5 ವರ್ಷಗಳಿಗೊಮ್ಮೆ ಚುನಾವಣೆಯನ್ನು ನಡೆಸೋದ್ರ ಮೂಲಕ ಹೊಸ ಪಂಚಾಯಿತಿಗಳನ್ನು ರಚಿಸಬೇಕು ಅಂತ ಹೇಳಿ ಈ ವಿಧಿ ಸ್ಪಷ್ಟಪಡಿಸುತ್ತೆ ಅನ್ನೋದನ್ನು ನಾವು ನೋಡ್ಬೋದು. ಮುಂದಿನ ವಿಧಿಯನ್ನು ನಾವು ನೋಡೋದಾದರೆ 243F ಪಂಚಾಯಿತಿ ಸದಸ್ಯರ ಅನರ್ಹತೆಗಳನ್ನು ಕುರಿತು ಮಾತನಾಡುತ್ತೆ. ಸೊ ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ನಾವು ಸದಸ್ಯರಾಗಬೇಕು ಅಂತ ಹೇಳಿದ್ರೆ ನಮಗೆ 21 ವರ್ಷ ತುಂಬಿರಬೇಕಾಗತ್ತೆ. ಅದಾದ ನಂತರದಲ್ಲಿ ನಾವು ಎಲೆಕ್ಷನ್ಗೆ ನಿಲ್ಬೋದು. ಎಲೆಕ್ಷನಲ್ಲಿ ಸೆಲೆಕ್ಟ್ ಆಯಿತು ಅಂತ ಹೇಳಿದ್ರೆ ನಮ್ಮನ್ನು ಸದಸ್ಯರನ್ನಾಗಿ ಜನರು ಆಯ್ಕೆಯನ್ನು ಮಾಡ್ತಾರೆ. ಇನ್ನು 243G ವಿಧಿ ಇದು ಪಂಚಾಯತ್ ರಾಜ್ ಸಂಸ್ಥೆಗಳು ನಿರ್ವಹಿಸಬೇಕಾಗಿರುವಂತಹ ಅಧಿಕಾರಗಳು ಮತ್ತು ಕಾರ್ಯಗಳ ಬಗ್ಗೆ ಮಾತನಾಡುತ್ತೆ. ಸೊ ಇದರಲ್ಲಿ 29 ವಿಷಯಗಳನ್ನು ನಾವು ನೋಡ್ತೀವಿ. ಈ 29 ವಿಷಯಗಳನ್ನು 11ನೇ ಅನುಸೂಚಿಯಲ್ಲಿ ಸೇರ್ಪಡೆಯನ್ನು ಮಾಡಲಾಗಿದೆ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ಬೋದು. ಸ್ಥಳೀಯ ಸರ್ಕಾರಗಳಂತೆ ಪರಿಣಾಮಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸಲು ಅಗತ್ಯವಾದ ಯಾವುದೇ ಅಧಿಕಾರವನ್ನು ರಾಜ್ಯ ಶಾಸಕಾಂಗವು ಪಂಚಾಯಿತಿಗಳಿಗೆ ನೀಡುವಂತಹ ಅಧಿಕಾರ ಅವರಲ್ಲಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಇನ್ನು 29 ವಿಷಯಗಳನ್ನು ನಾವು ನೋಡೋದಾದರೆ ಕೃಷಿ, ಭೂಮಿಯನ್ನು ಉತ್ತಮಪಡಿಸುವಂಥದ್ದು, ಭೂ ಸುಧಾರಣೆಯ ಅನುಷ್ಠಾನ, ಭೂ ಕ್ರೋಢೀಕರಣ, ಸಣ್ಣ ನೀರಾವರಿ, ಪಶುಸಂಗೋಪನೆ, ಮೀನುಗಾರಿಕೆ, ಸಾಮಾಜಿಕ ಅರಣ್ಯ ಮತ್ತು ಕೃಷಿ ಅರಣ್ಯ, ಪ್ರಮುಖ ಅರಣ್ಯ ಉತ್ಪನ್ನಗಳು, ಸಣ್ಣ ಕೈಗಾರಿಕೆಗಳು, ಖಾದಿ, ಗ್ರಾಮೀಣ ಮತ್ತು ಗೃಹ ಕೈಗಾರಿಕೆಗಳು, ಗ್ರಾಮೀಣ ವಸತಿ, ಕುಡಿಯುವ ನೀರು, ಇಂಧನ ಮತ್ತು ಮೇವು, ನಂತರ
ರಸ್ತೆಗಳು ಮತ್ತು ಸೇತುವೆಗಳು, ಗ್ರಾಮೀಣ ವಿದ್ಯುದೀಕರಣ, ಅಸಾಂಪ್ರದಾಯಿಕ ಶಕ್ತಿ ಮೂಲಗಳು, ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಗಳನ್ನು ಒಳಗೊಂಡಂತೆ ಶಿಕ್ಷಣ, ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳು, ತಾಂತ್ರಿಕ ತರಬೇತಿ ಮತ್ತು ವೃತ್ತಿ ಶಿಕ್ಷಣ, ವಯಸ್ಕರ ಮತ್ತು ಅಸಾಂಪ್ರದಾಯಿಕ ಶಿಕ್ಷಣ, ಗ್ರಂಥಾಲಯಗಳು, ಸಾಂಸ್ಕೃತಿಕ ಚಟುವಟಿಕೆಗಳು, ಮಾರುಕಟ್ಟೆ ಮತ್ತು ಜಾತ್ರೆಗಳು, ಆಸ್ಪತ್ರೆ, ಆರೋಗ್ಯ ಕೇಂದ್ರಗಳು, ಪಶು ಆಸ್ಪತ್ರೆಗಳು, ಕುಟುಂಬ ಕಲ್ಯಾಣ, ಮಹಿಳೆಯರು ಮತ್ತು ಮಕ್ಕಳ ಅಭಿವೃದ್ಧಿ, ಅಂಗವಿಕಲರ ಮತ್ತು ಮನೋವಿಕಲರ ಕಲ್ಯಾಣವನ್ನು ಒಳಗೊಂಡಂತಹ ಕಾರ್ಯಕ್ರಮಗಳು, ದುರ್ಬಲ ವರ್ಗಗಳ ಕಲ್ಯಾಣಕ್ಕೆ ಸಂಬಂಧಪಟ್ಟಂತಹ ಒಂದು ಕಾರ್ಯಕ್ರಮಗಳು, ಸಾರ್ವಜನಿಕ ವಿತರಣಾ ವ್ಯವಸ್ಥೆ, ಸಮುದಾಯ ಆಸ್ತಿಯ ನಿರ್ವಹಣೆ. ಸೊ ಇದಿಷ್ಟು ವಿಷಯಗಳೇನಿದೆಯಲ್ಲ, ಇವುಗಳ ಮೇಲೆ ಕಾರ್ಯಕ್ರಮಗಳನ್ನು ನಿಯೋಜನೆಯನ್ನು ಮಾಡುವಂತಹ, ಕಾರ್ಯಕ್ರಮಗಳನ್ನು ರೂಪಿಸುವಂತಹ ಪ್ರತಿಯೊಂದು ಅಧಿಕಾರಗಳನ್ನು ಗ್ರಾಮ ಪಂಚಾಯಿತಿಗಳಿಗೆ ಈ ಒಂದು ಕಾಯ್ದೆ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಓಕೆ, ಮುಂದಿನ ವಿಧಿಯನ್ನು ನಾವು ನೋಡೋದಾದರೆ 243H ವಿಧಿ. ಇದು ಹಣಕಾಸಿನ ಕುರಿತು ಮಾತನಾಡುತ್ತೆ. ಅಂದರೆ ಗ್ರಾಮ ಪಂಚಾಯಿತಿ ಆಗಿರ್ಬೋದು, ತಾಲೂಕು ಪಂಚಾಯಿತಿ ಆಗಿರ್ಬೋದು, ಜಿಲ್ಲಾ ಪಂಚಾಯಿತಿ ಆಗಿರ್ಬೋದು. ಸೊ ಅವರು ಈ ರೀತಿಯಾದಂತಹ ಏನು ಯೋಜನೆಗಳಿದೆ, ಕಾರ್ಯಕ್ರಮಗಳಿದೆ, ಸೊ ಅವೆಲ್ಲವನ್ನು ರೂಪಿಸಿ ಅನುಷ್ಠಾನವನ್ನು ಮಾಡಲಿಕ್ಕೆ ಅವರಿಗೆ ಹಣದ ಅವಶ್ಯಕತೆ ಇರುತ್ತೆ. ಸೊ ಅದು ಎಲ್ಲಿಂದ ಸಂಗ್ರಹ ಆಗುತ್ತೆ ಅಂತ ಹೇಳಿ ನಾವು ನೋಡೋದಾದರೆ, ತೆರಿಗೆಗಳು, ಸುಂಕಗಳು ಮತ್ತು ಶುಲ್ಕಗಳನ್ನು ವಿಧಿಸುವಂತಹ ಮತ್ತು ವಸೂಲಿ ಮಾಡುವಂತಹ ಅಧಿಕಾರವನ್ನು ಪಂಚಾಯಿತಿಗಳಿಗೆ ನೀಡಲಾಗಿದೆ. ರಾಜ್ಯ ಸರ್ಕಾರದಿಂದ ವಿಧಿಸಲ್ಪಟ್ಟ, ವಸೂಲಿ ಮಾಡಲ್ಪಟ್ಟ ತೆರಿಗೆಗಳು, ಸುಂಕಗಳು, ಶುಲ್ಕಗಳು ಪಂಚಾಯಿತಿಗಳಿಗೆ ವರ್ಗಾವಣೆಯನ್ನು ಮಾಡಲಾಗುತ್ತೆ. ಇನ್ನು ರಾಜ್ಯ ಸಂಚಿತ ನಿಧಿಯಿಂದನೂ ಕೂಡ ಪಂಚಾಯಿತಿಗಳಿಗೆ ಧನ ಸಹಾಯವನ್ನು ಮಾಡ್ತಾರೆ. ಇನ್ನು ಪಂಚಾಯಿತಿಗಳ ಎಲ್ಲ ಆದಾಯವನ್ನು ಸಂದಾಯ ಮಾಡಲು ಒಂದು ನಿಧಿಯನ್ನು ಕೂಡ ಇವರು ಸ್ಥಾಪನೆಯನ್ನು ಮಾಡಬೇಕು ಅಂತ ಹೇಳಿ ಈ ಒಂದು ಕಾಯ್ದೆ ಹೇಳುತ್ತೆ ಅನ್ನೋದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಮುಂದಿನ ವಿಧಿ ಬಂದು 243I ವಿಧಿ. ಇದು ರಾಜ್ಯ ಹಣಕಾಸು ಆಯೋಗದ ಕುರಿತು ಮಾತನಾಡುತ್ತೆ. ರಾಜ್ಯಪಾಲರು ಪ್ರತಿ 5 ವರ್ಷಗಳಿಗೊಮ್ಮೆ ರಾಜ್ಯ ಹಣಕಾಸು ಆಯೋಗವನ್ನು ರಚಿಸಬೇಕು. ಆ ಆಯೋಗವು ಪಂಚಾಯತ್ ರಾಜ್ ಸಂಸ್ಥೆಗಳ ಹಣಕಾಸಿನ ಪರಿಸ್ಥಿತಿಯನ್ನು ಪರಿಶೀಲನೆಯನ್ನು ಮಾಡುವಂತಹ ಅಧಿಕಾರವನ್ನು ಹೊಂದಿರುತ್ತೆ. ಸೊ ಏನು ಇದು ರಾಜ್ಯ ಹಣಕಾಸು ಆಯೋಗ ಇದೆ, ಇದು ರಾಜ್ಯದ ಒಟ್ಟು ನಿವ್ವಳ ಆದಾಯವನ್ನು ರಾಜ್ಯ ಮತ್ತು ಪಂಚಾಯತ್ಗಳ ನಡುವೆ ವಿತರಣೆಯನ್ನು ಮಾಡುವಂತಹ ವಿಚಾರದ ಕುರಿತು ಇವರು ಅಧ್ಯಯನವನ್ನು ಮಾಡ್ತಾರೆ. ಹಾಗೆಯೇ ರಾಜ್ಯ ಸಂಚಿತ ನಿಧಿಯಿಂದ ಪಂಚಾಯಿತಿಗಳಿಗೆ ನೀಡಲಾಗುವಂತಹ ಧನ ಸಹಾಯದ ಕುರಿತು ಇವರು ಮಾತಾಡ್ತಾರೆ. ಹಾಗೆ ಪಂಚಾಯತ್ ಹಣಕಾಸನ್ನು ಮೌಲ್ಯಮಾಪನವನ್ನು ಮಾಡಲಿಕ್ಕೆ ರಾಜ್ಯಪಾಲರು ಹಣಕಾಸು ಆಯೋಗವನ್ನು ನೇಮಕವನ್ನು ಮಾಡ್ತಾರೆ ಅಂತ ಹೇಳಿ ನೋಡ್ಬೋದು. ಸೊ ದ ವೆರಿ ಇಂಪಾರ್ಟೆಂಟು, ತುಂಬ ಬಾರಿ ಪ್ರಶ್ನೆ ಬಂದಿದೆ. ರಾಜ್ಯ ಹಣಕಾಸು ಆಯೋಗವನ್ನು ರಚನೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡುವಂತಹ ವಿಧಿ ಯಾವುದು ಅಂತ ಹೇಳಿದ್ರೆ 243I ವಿಧಿ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇನ್ನು ಈ ಒಂದು ರಾಜ್ಯ ಹಣಕಾಸು ಆಯೋಗ ಏನಿರುತ್ತೆ, ಸೊ ಅವರು ನಿರ್ವಹಿಸುವಂತಹ ಕಾರ್ಯಗಳ ಕುರಿತು ನಾವು ನೋಡೋದಾದರೆ, ಪಂಚಾಯಿತಿಗಳ ಹಣಕಾಸು ಸ್ಥಿತಿಯನ್ನು ಸುಧಾರಿಸಲು ತೆಗೆದುಕೊಳ್ಬೇಕಾದಂತಹ ಕ್ರಮಗಳ ಕುರಿತು ಇವರು ಮಾತಾಡ್ತಾರೆ. ಇನ್ನು ಪಂಚಾಯತ್ ರಾಜ್ ಸಂಸ್ಥೆಯ ಹಣಕಾಸು ಸ್ಥಿತಿಯನ್ನು ಉತ್ತಮಪಡಿಸಲಿಕ್ಕೆ ರಾಜ್ಯಪಾಲರು ಕೇಳಲಾದಂತಹ ಯಾವುದೇ ವಿಷಯಕ್ಕೆ ಇವರು ಸಲಹೆಗಳನ್ನು ಕೂಡ ಕೊಡ್ತಾರೆ. ಹಾಗೆ ಈ ಒಂದು ರಾಜ್ಯ ಹಣಕಾಸು ಆಯೋಗ ಏನಿರುತ್ತೆ, ಸೊ ಆ ಆಯೋಗದ ರಚನೆ ಮತ್ತು ಸದಸ್ಯರ ಅರ್ಹತೆ, ಆಯ್ಕೆ ವಿಧಾನ, ಸೊ ಇವೆಲ್ಲವನ್ನು ನಿರ್ಧರಿಸುವಂಥವರು ರಾಜ್ಯ ಶಾಸಕಾಂಗ ಆಗಿರುತ್ತೆ. ನಂತರದಲ್ಲಿ ರಾಜ್ಯಪಾಲರಿಗೆ ಈ ಒಂದು ರಾಜ್ಯ ಹಣಕಾಸು ಆಯೋಗ ಏನು ಮಾಡುತ್ತೆ, ಒಂದು ವರದಿಯನ್ನು ಕೊಡುತ್ತೆ. ಸೊ ಆ ಒಂದು ವರದಿಯನ್ನು ರಾಜ್ಯಪಾಲರು ರಾಜ್ಯ ಶಾಸಕಾಂಗಗಳ ಮುಂದೆ ಮಂಡನೆಯನ್ನು ಮಾಡಬೇಕಾಗಿರುತ್ತೆ. ಸೊ ಇದಿಷ್ಟು ಕೂಡ ರಾಜ್ಯ ಒಂದು ಹಣಕಾಸು ಆಯೋಗದ ಕುರಿತು ನಾವು ನೋಡ್ಬೋದಾಗಿರುತ್ತೆ. ಸೊ ಮುಂದಿನ ಒಂದು ವಿಧಿಯನ್ನು ನಾವು ನೋಡೋದಾದರೆ 243J ವಿಧಿ. ಇದು ಲೆಕ್ಕಪತ್ರಗಳ ಲೆಕ್ಕ ಪರಿಶೋಧನೆಯ ಕುರಿತು ಮಾತನಾಡುತ್ತೆ. ಅಂದರೆ ಪಂಚಾಯತ್ ರಾಜ್ ಖಾತೆಗಳನ್ನು ನಿರ್ವಹಿಸುವ ಮತ್ತು ಲೆಕ್ಕ ಪರಿಶೋಧಿಸುವಂತಹ ಕಾರ್ಯವಿಧಾನಗಳನ್ನು ರಾಜ್ಯ ಶಾಸಕಾಂಗಗಳು ನಿರ್ಧಾರವನ್ನು ಮಾಡುತ್ತೆ. ಸೊ ಲೆಕ್ಕ ಪರಿಶೋಧನೆ ಏನಿದೆ, ಪ್ರತಿ ವರ್ಷಕ್ಕೆ ಒಂದು ಬಾರಿ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಗಳ ಮೇಲೆ ಸೋಷಿಯಲ್ ಆಡಿಟಿಂಗ್ ಅಂತ ಹೇಳಿ ರಾಜ್ಯ ಶಾಸಕಾಂಗ ನಡೆಸುತ್ತೆ. ಸೊ ಪ್ರತಿಯೊಂದು ವರ್ಷದಲ್ಲಿ ಪಂಚಾಯಿತಿಗಳು ಒಂದು ಅನುದಾನವನ್ನು ನಿರ್ವಹಿಸೋದಾಗಿರ್ಬೋದು ಅಥವಾ ಕಾರ್ಯಕ್ರಮಗಳನ್ನು ರೂಪಿಸೋದಾಗಿರ್ಬೋದು, ಅವುಗಳಿಗೆ ಎಷ್ಟು ಖರ್ಚಾಗಿದೆ, ಪ್ರತಿಯೊಂದು ಹಣಕಾಸಿನ ಕುರಿತಾದಂಥ ವಿಚಾರಗಳ ಮೇಲೆ ಆಡಿಟಿಂಗ್ ನಡೆಯುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಸೊ ನಂತರದಲ್ಲಿ 243K ವಿಧಿ. ಸೊ ಇದು ರಾಜ್ಯ ಚುನಾವಣಾ ಆಯೋಗ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇದು ಕೂಡ ಪ್ರಶ್ನೆ ಆಗಿದೆ. ರಾಜ್ಯ ಚುನಾವಣಾ ಆಯೋಗವನ್ನು
ನೇಮಕವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡುವಂಥ ವಿಧಿ ಯಾವುದು ಅಂತ ಹೇಳಿದ್ರೆ 243 ವಿಧಿ. ಸೊ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸುವುದು ಮತ್ತು ಪಂಚಾಯತ್ ರಾಜ್ಗಳ ಚುನಾವಣೆಗಳನ್ನು ಮುಕ್ತ ಮತ್ತು ನ್ಯಾಯಯುತವಾಗಿ ನಡೆಸುವಂತಹ ಜವಾಬ್ದಾರಿ ರಾಜ್ಯ ಚುನಾವಣಾ ಆಯೋಗಕ್ಕೆ ಇರುತ್ತೆ. ಸೊ ಇದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂಥದ್ದು 243 ವಿಧಿ ಆಗಿರುತ್ತೆ. ಓಕೆ, ಸೊ ನಂತರದಲ್ಲಿ 243 ವಿಧಿ. ಇದು ರಾಷ್ಟ್ರಪತಿಗಳು 73ನೇ ತಿದ್ದುಪಡಿಯನ್ನು ಅಗತ್ಯ ಮಾರ್ಪಾಡುಗಳೊಂದಿಗೆ ಕೇಂದ್ರಾಡಳಿತ ಪ್ರದೇಶಗಳಿಗೆ ಅನ್ವಯಿಸಬಹುದಾದಂತಹ ನಿಯಮಗಳ ಕುರಿತು ಮಾತಾಡುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ನಂತರದಲ್ಲಿ 243 ವಿಧಿ. ಇದು ವಿನಾಯಿತಿಯನ್ನು ಪಡೆದಂತಹ ರಾಜ್ಯಗಳು ಮತ್ತು ಪ್ರದೇಶಗಳು ಅಂತ ಹೇಳಿ ನೋಡ್ಬೋದು. ಏನು ನಾವು ಭಾರತದಲ್ಲಿ 3 ಹಂತದ ಪಂಚಾಯಿತಿ ವ್ಯವಸ್ಥೆಯನ್ನು ನೋಡಿದ್ವಿ, ಕೆಲವೊಂದು ಪ್ರದೇಶಗಳಲ್ಲಿ 2 ಹಂತದ ಪಂಚಾಯಿತಿ ವ್ಯವಸ್ಥೆಯನ್ನು ನೋಡಿದ್ವಿ. ಹಾಗೆ ಕೆಲವೊಂದು ಪ್ರದೇಶಗಳು ಈ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಹೊಂದಿರಲೇಬೇಕು ಅನ್ನುವಂಥ ರೂಲ್ಸ್ ಇಲ್ಲದಂತಹ ಒಂದಿಷ್ಟು ವಿನಾಯಿತಿಯನ್ನು ಪಡೆದಿರುವಂತಹ ರಾಜ್ಯಗಳನ್ನು ಕೂಡ ನಾವು ನೋಡ್ಬೋದು. ಅಂದರೆ ಈ ಪ್ರದೇಶಗಳಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಇರೋದಿಲ್ಲ. ಸೊ ಉದಾಹರಣೆಗೆ ನಾಗಾಲ್ಯಾಂಡ್ ಆಗಿರ್ಬೋದು, ಮೇಘಾಲಯ ಮತ್ತು ಮಿಜೋರಾಂ ಮತ್ತು ಕೆಲವು ಪರಿಶಿಷ್ಟ ಮತ್ತು ಬುಡಕಟ್ಟು ಪ್ರದೇಶಗಳಿಗೆ ಈ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆ ಏನಿರುತ್ತೆ ಇದು ಅನ್ವಯ ಆಗೋದಿಲ್ಲ. ನಂತರದಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರ್ ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ಇದು ತನ್ನದೇ ಆದಂತಹ ಪಂಚಾಯತ್ ರಾಜ್ ಕಾಯ್ದೆಯನ್ನು ಹೊಂದಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಮುಂದಿನ ಒಂದು ವಿಧಿಯನ್ನು ನಾವು ನೋಡೋದಾದರೆ 243 ವಿಧಿ. ಇದು ಅಸ್ತಿತ್ವದಲ್ಲಿರುವ ಕಾನೂನುಗಳ ಮುಂದುವರಿಕೆ ಅಂತ ಹೇಳಿಕೊಟ್ಟಿದ್ದಾರೆ. ಪಂಚಾಯಿತಿಗಳಿಗೆ ಸಂಬಂಧಪಟ್ಟ ಹಾಗೆ ಅಸ್ತಿತ್ವದಲ್ಲಿರುವ ರಾಜ್ಯ ಕಾನೂನುಗಳು ಅನುಷ್ಠಾನದ ನಂತರ 1 ವರ್ಷದವರೆಗೆ ಮಾನ್ಯವಾಗಿರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ನಂತರ 243 ವಿಧಿ. ಇದು ನ್ಯಾಯಾಂಗ ಹಸ್ತಕ್ಷೇಪವನ್ನು ಮಾಡದಿರಲು ಇರುವಂತಹ ನಿಯಮಗಳು. ನ್ಯಾಯಾಲಯಗಳು ಪಂಚಾಯತ್ ರಾಜ್ ಚುನಾವಣೆಗಳಲ್ಲಿ ಹಸ್ತಕ್ಷೇಪವನ್ನು ಮಾಡುವಂತಿಲ್ಲ ಅಥವಾ ಸೀಟು ಹಂಚಿಕೆ, ಗಡಿ ನಿರ್ಣಯ ಇವುಗಳನ್ನು ಪ್ರಶ್ನಿಸುವಂತಿಲ್ಲ. ಚುನಾವಣಾ ವಿವಾದಗಳು ರಾಜ್ಯ ಕಾನೂನಿನಿಂದ ರೂಪಿಸಲಾದ ಕಾರ್ಯವಿಧಾನಗಳನ್ನು ಅನುಸರಿಸಬೇಕು ಅಂತ ಹೇಳಿ ಹೇಳಲಾಗತ್ತೆ. ಅಂದರೆ ಇಲ್ಲಿ ಪಂಚಾಯತಿಗಳಿಗೆ ಸಂಬಂಧಪಟ್ಟಂತಹ ಯಾವುದೇ ವಿಚಾರಕ್ಕೆ ನ್ಯಾಯಾಂಗ ಎಂಟ್ರಿ ಆಗೋ ಹಾಗಿಲ್ಲ ಅಂತ ಹೇಳಿ 243 ವಿಧಿ ಹೇಳುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಕೂಡ 243ರಿಂದ 243ವರೆಗೆ 73ನೇ ಸಂವಿಧಾನ ತಿದ್ದುಪಡಿ ನಮಗೆ ತಿಳಿಸುವಂತಹ ವಿಚಾರಗಳು ಆಗಿರುತ್ತೆ. ಓಕೆ, ಸೊ ಮುಂದಿನ ವಿಭಾಗ ಅಂತ ಹೇಳಿದ್ರೆ ಅದು 1996ರಲ್ಲಿ ಜಾರಿಯಾಗಿರುವಂತಹ ಪೆಸಾ ಆ್ಯಕ್ಟ್. ಸೊ ಪೆಸಾ ಆ್ಯಕ್ಟ್ ಅಂತ ಹೇಳಿದ್ರೆ ಪಂಚಾಯತ್ ಎಕ್ಸ್ಟೆನ್ಷನ್ ಟು ಶೆಡ್ಯೂಲ್ ಏರಿಯಾ ಆ್ಯಕ್ಟ್ ಅಂತ ಹೇಳಿ. ಸೊ ಇದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಪೆಸಾ ಕಾಯ್ದೆ 1996ರಲ್ಲಿ ಜಾರಿಯಾಗುತ್ತೆ. 5ನೇ ಅನುಸೂಚಿಯಲ್ಲಿರುವಂತಹ ಪ್ರದೇಶಗಳಲ್ಲಿ ಬುಡಕಟ್ಟು ಜನಾಂಗದ ಸ್ವ ಆಡಳಿತವನ್ನು ಸಕ್ರಿಯವನ್ನಗೊಳಿಸಲಿಕ್ಕೆ ಪೆಸಾ ಕಾಯ್ದೆಯನ್ನು ಡಿಸೆಂಬರ್ 24, 1996ರಂದು ಜಾರಿಗೆ ತರಲಾಯಿತು. ಭಾರತದಲ್ಲಿನ ಬುಡಕಟ್ಟು ಸಮುದಾಯಗಳು ತಮ್ಮ ಸ್ವಂತ ವ್ಯವಹಾರಗಳ ಮೇಲೆ ಹೆಚ್ಚಿನ ಸ್ವಾಯತ್ತತೆ ಮತ್ತು ನಿಯಂತ್ರಣಕ್ಕಾಗಿ ದೀರ್ಘಕಾಲದಿಂದ ಮಾಡುತ್ತಿದ್ದಂತಹ ಬೇಡಿಕೆಗಳಿಗೆ ಪ್ರತಿಕ್ರಿಯೆಯಾಗಿ 1996ರಲ್ಲಿ ಪರಿಶಿಷ್ಟ ಪ್ರದೇಶಗಳಿಗೆ ಪಂಚಾಯತ್ ವಿಸ್ತರಣೆ ಅನ್ನುವಂತಹ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಭಾರತ ಸಂವಿಧಾನದ 5ನೇ ಅನುಸೂಚಿಯಲ್ಲಿ ಬರುವಂತಹ ಪ್ರದೇಶಗಳಿಗೆ ಅವರದ್ದೇ ಆದಂತಹ ಸ್ವ ಆಡಳಿತವನ್ನು ನಿರ್ವಹಣೆಯನ್ನು ಮಾಡಲಿಕ್ಕೆ ಈ ಒಂದು ಕಾಯ್ದೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಸೊ ಇವುಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಈ ಒಂದು ಕಾಯ್ದೆಯಲ್ಲಿ ಬರುವಂತಹ 5ನೇ ಅನುಸೂಚಿಯಲ್ಲಿರುವಂತಹ ಒಂದು ರಾಜ್ಯಗಳನ್ನು ನಾವು ನೋಡೋದಾದರೆ ಸೊ ಒಟ್ಟಾರೆಯಾಗಿ 10 ರಾಜ್ಯಗಳನ್ನು ನಾವಿಲ್ಲಿ ನೋಡ್ಬೋದು. ಆಂಧ್ರ ಪ್ರದೇಶ, ಛತ್ತೀಸ್ಗಢ, ಗುಜರಾತ್, ಹಿಮಾಚಲ ಪ್ರದೇಶ, ಜಾರ್ಖಂಡ್, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಒಡಿಶಾ, ರಾಜಸ್ಥಾನ ಮತ್ತು ತೆಲಂಗಾಣ. ಸೊ ಈ ವಿಭಾಗಗಳಲ್ಲಿ ಅತಿ ಹೆಚ್ಚು ಬುಡಕಟ್ಟುಗಳನ್ನು ಒಳಗೊಂಡಿರೋದ್ರಿಂದ ಸೊ ಅವರಿಗೆ ಸ್ವ ಆಡಳಿತವನ್ನು ಮಾಡಲಿಕ್ಕೆ ಅವಕಾಶವನ್ನು ಈ ಒಂದು ಪೆಸಾ ಆ್ಯಕ್ಟ್ ಮಾಡಿಕೊಟ್ಟಿದೆ ಅಂತ ಹೇಳಿ ನಾವು ನೋಡ್ಬೋದು. ಓಕೆ, ಸೊ ಪೆಸಾ ಕಾಯ್ದೆಯ ಒಂದು ರೂಲ್ಸ್ಗಳನ್ನು ನಾವು ನೋಡ್ತಾ ಹೋಗೋಣ. 1996ರ ಪೆಸಾ ಕಾಯ್ದೆ
ಭಾರತದ ಪರಿಶಿಷ್ಟ ಪ್ರದೇಶಗಳಿಗೆ ಅನ್ವಯಿಸುವ ಕಾನೂನಾಗಿದ್ದು ಇವು ಬುಡಕಟ್ಟು ಸಮುದಾಯಗಳು ಪ್ರಧಾನವಾಗಿ ವಾಸಿಸುವ ಪ್ರದೇಶಗಳಾಗಿವೆ ಎಂದು ರಾಷ್ಟ್ರಪತಿಗಳು ಸೂಚಿಸಬಹುದಾಗಿರುತ್ತೆ. ಅಂದರೆ ಈ ಪ್ರದೇಶದಲ್ಲಿ ಬುಡಕಟ್ಟುಗಳು ವಾಸವನ್ನು ಮಾಡ್ತಾ ಇದ್ದಾರೆ, ಹಾಗಾಗಿ ಈ ಪ್ರದೇಶವನ್ನು ಬುಡಕಟ್ಟು ಪ್ರದೇಶ ಅಂತ ಹೇಳಿ ಘೋಷಣೆಯನ್ನು ಮಾಡುವಂತಹ ಅಧಿಕಾರ ರಾಷ್ಟ್ರಪತಿಗಳಿಗೆ ಇರುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಮೊದಲಿಗೆ ನಾವು ಗ್ರಾಮ ಸಭೆಯ ಕುರಿತು ನೋಡ್ತಾ ಹೋಗೋಣ. ಪೆಸಾ ಕಾಯ್ದೆಯ ಅಡಿಯಲ್ಲಿ ಜಾರಿ ಮಾಡಬಹುದಾಗಿರುವಂತಹ ಒಂದು ವ್ಯವಸ್ಥೆ ಅಂತ ಹೇಳಿದ್ರೆ ಅದು ಗ್ರಾಮ ಸಭೆಯಾಗಿರುತ್ತೆ. ಪೆಸಾ ಕಾಯ್ದೆಯು ಗ್ರಾಮ ಸಭೆಯನ್ನು ಸ್ಥಾಪನೆಯನ್ನು ಮಾಡುತ್ತೆ. ಇದು ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ಸಮುದಾಯದ ಭಾಗವಹಿಸುವಿಕೆಗಾಗಿ ಒಂದು ವೇದಿಕೆ ಆಗಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಯೋಜನೆಗಳಾಗಿರ್ಬೋದು, ಸೊ ಅವುಗಳನ್ನು ಸಿದ್ಧಪಡಿಸುವಂಥದ್ದಾಗಿರ್ಬೋದು ಮತ್ತು ಆ ಒಂದು ಯೋಜನೆಗಳನ್ನು ಅನುಷ್ಠಾನವನ್ನು ಮಾಡಲಿಕ್ಕೆ ಈ ಒಂದು ಗ್ರಾಮ ಸಭೆಗಳಿಗೆ ಅಧಿಕಾರವನ್ನು ಪೆಸಾ ಕಾಯ್ದೆ ಕೊಟ್ಟಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಮುಂದಿನ ವಿಚಾರ ಬಂದು ಗ್ರಾಮ ಮಟ್ಟದ ಸಂಸ್ಥೆಗಳು ಅಂತ ಹೇಳಿ ಬರುತ್ತೆ. ಸೊ ಅಭಿವೃದ್ಧಿ ಚಟುವಟಿಕೆಗಳನ್ನು ಕೈಗೊಳ್ಳಲು ಮತ್ತು ಸಮುದಾಯಕ್ಕೆ ಮೂಲಭೂತ ಸೇವೆಗಳನ್ನು ಒದಗಿಸಲು ಗ್ರಾಮ ಮಟ್ಟದ ಸಂಸ್ಥೆಗಳನ್ನು ಸ್ಥಾಪಿಸಲು ಈ ಕಾಯ್ದೆ ಅವಕಾಶವನ್ನು ಮಾಡಿಕೊಡುತ್ತೆ. ಈ ಸಂಸ್ಥೆಗಳು ಅಂತ ಹೇಳಿದ್ರೆ ಉದಾಹರಣೆಗೆ ನಾವು ಗ್ರಾಮ ಪಂಚಾಯಿತಿಗಳು ಕೂಡ ನೋಡ್ಬೋದಾಗಿರುತ್ತೆ. ಗ್ರಾಮ ಪಂಚಾಯಿತಿಗಳು ಇಲ್ಲಿ ಗ್ರಾಮ ಮಟ್ಟದ ಸಂಸ್ಥೆಗಳು ಆಗಿರುತ್ತೆ. ಇನ್ನು ಅಧಿಕಾರಗಳು ಮತ್ತು ಕಾರ್ಯಗಳು ಅಂತ ಬಂದಾಗ ಪೆಸಾ ಕಾಯ್ದೆಯು ಗ್ರಾಮ ಸಭೆ ಮತ್ತು ಗ್ರಾಮ ಪಂಚಾಯಿತಿಗಳಿಗೆ ನೈಸರ್ಗಿಕ ಸಂಪನ್ಮೂಲಗಳ ನಿರ್ವಹಣೆ, ಪರಿಸರದ ರಕ್ಷಣೆ, ಆರ್ಥಿಕ ಚಟುವಟಿಕೆಗಳ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಹಾಗೆ ಮಹತ್ವದ ಅಧಿಕಾರಗಳು ಮತ್ತು ಕಾರ್ಯಗಳನ್ನು ನೀಡಿದೆ ಅಂತ ಹೇಳಿ ನಾವು ನೋಡ್ಬೋದು. ಇನ್ನು ಸಮಾಲೋಚನೆ ಅಂತ ಹೇಳಿದ್ರೆ ಸೊ ಪೆಸಾ ಕಾಯ್ದೆಯ ಪ್ರಕಾರ ಪರಿಶಿಷ್ಟ ಪ್ರದೇಶದಲ್ಲಿ ಯಾವುದೇ ಅಭಿವೃದ್ಧಿ ಯೋಜನೆಗಳನ್ನು ಮತ್ತು ಚಟುವಟಿಕೆಗಳನ್ನು ಕೈಗೊಳ್ಳಬೇಕು ಅಂತ ಹೇಳಿದ್ರೆ ಮೊದಲಿಗೆ ಆ ಪ್ರದೇಶದಲ್ಲಿ ಗ್ರಾಮ ಸಭೆಯ ಜೊತೆ ಚರ್ಚೆಯನ್ನು ಮಾಡಿ ಅವರಿಂದ ಅವಕಾಶವನ್ನು ಪಡ್ಕೊಂಡ ನಂತರವೇ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಚಟುವಟಿಕೆಯನ್ನು ಮಾಡಲಿಕ್ಕೆ ಅವಕಾಶ ಇರುತ್ತೆ. ಅಕಸ್ಮಾತ್ ಏನಾದರೂ ಗ್ರಾಮ ಸಭೆ ಅವಕಾಶ ಕೊಡಲಿಲ್ಲ ಅಂತ ಹೇಳಿದ್ರೆ, ಪರ್ಮಿಷನ್ ಕೊಡಲಿಲ್ಲ ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂತಹ ನೀತಿ ಕಾನೂನುಗಳನ್ನು ಅಥವಾ ಅಭಿವೃದ್ಧಿಯ ಚಟುವಟಿಕೆಗಳನ್ನು ಅಲ್ಲಿ ಜಾರಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಎಲ್ಲ ರೀತಿಯಾದಂಥ ಪವರನ್ನು ಗ್ರಾಮ ಸಭೆಗೆ ಕೊಟ್ಟಿರ್ತಾರೆ. ಕಾರಣ ಏನು ಅಂದರೆ ಗ್ರಾಮ ಸಭೆಯಲ್ಲಿ ಜನರ ಭಾಗವಹಿಸುವಿಕೆ ಇರುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಮುಂದಿನ ಒಂದು ವಿಚಾರ ಬಂದು ನಿಧಿಗಳು ಅಂತ ಹೇಳಿ. ಸೊ ಗ್ರಾಮ ಸಭೆ ಮತ್ತು ಗ್ರಾಮ ಪಂಚಾಯಿತಿಗಳು ತಮ್ಮ ಕಾರ್ಯಗಳನ್ನು ನಿರ್ವಹಿಸಲು ಅನುವು ಮಾಡಿಕೊಡುವಂತಹ ನಿಧಿಯನ್ನು ವರ್ಗಾಯಿಸಲು ಈ ಕಾಯ್ದೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದೆ. ಸೊ ಭೂಮಿ ಅಂತ ಹೇಳಿ ಬಂದಾಗ ಈ ಒಂದು ಕಾಯ್ದೆಯು ಪರಿಶಿಷ್ಟ ಪ್ರದೇಶದಲ್ಲಿನ ಬುಡಕಟ್ಟು ಸಮುದಾಯಗಳ ಭೂ ಹಕ್ಕುಗಳ ರಕ್ಷಣೆಗೆ ಅವಕಾಶವನ್ನು ನೀಡುತ್ತೆ. ಹಾಗೆ ಯಾವುದೇ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುವ ವರ್ಗಾಯಿಸುವ ಮೊದಲು ಅವರ ಒಪ್ಪಿಗೆಗಳನ್ನು ಪಡೆಯುವಂಥದ್ದು ಕಡ್ಡಾಯವಾಗಿರುತ್ತೆ. ಸೊ ಕೆಲವೊಂದು ಬಾರಿ ನಾವು ನ್ಯೂಸ್ಗಳಲ್ಲಿ ನೋಡ್ತಾ ಇರ್ತೀವಿ, ಸೊ ಜನರ ಒಂದು ಪ್ರದೇಶಗಳನ್ನು ಒತ್ತುವರಿ ಮಾಡಿದ್ದಾರೆ ಅಂತ ಹೇಳಿ. ಸೊ ಈ ರೀತಿ ಏನು ಬುಡಕಟ್ಟು ಪ್ರದೇಶಗಳು ಅಂತ ಹೇಳಿ ಘೋಷಣೆಯಾಗಿರುತ್ತೆ, ಆ ಪ್ರದೇಶಗಳನ್ನು ಏಕಾಏಕಿ ಸ್ವಾಧೀನಪಡಿಸಿಕೊಳ್ಳಲಿಕ್ಕೆ ಅವಕಾಶ ಇರೋದಿಲ್ಲ. ಅವರ ಒಪ್ಪಿಗೆಯನ್ನು ತಗೊಂಡು ಅವರ ಪರ್ಮಿಷನನ್ನು ತಗೊಂಡು ನಂತರದಲ್ಲಿ ಅವರ ಭೂಮಿಯನ್ನು ಪಡ್ಕೊಳ್ಬೇಕಾಗಿರುತ್ತೆ. ಸೊ ನಂತರ ಈ ಒಂದು ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಪದ್ಧತಿಗಳು ಅಂತ ಬಂದಾಗ ಈ ಕಾಯ್ದೆಯು ಪರಿಶಿಷ್ಟ ಪ್ರದೇಶದಲ್ಲಿನ ಬುಡಕಟ್ಟು ಸಮುದಾಯಗಳ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಪದ್ಧತಿಗಳನ್ನು ರಕ್ಷಿಸುತ್ತೆ ಮತ್ತು ಈ ಪದ್ಧತಿಗಳಲ್ಲಿ ಯಾವುದೇ ರೀತಿಯಾದಂಥ ಹಸ್ತಕ್ಷೇಪವನ್ನು ನಿಷೇಧಿಸುತ್ತೆ ಅಂತ ಹೇಳ್ಬೋದು. ಸೊ ಬುಡಕಟ್ಟು ಪ್ರದೇಶಗಳು ಅಂತ ಬಂದಾಗ ಅವರದೇ ಆದಂಥ ಆಚರಣೆಗಳಿರುತ್ತೆ, ಅವರದೇ ಆದಂಥ ಪದ್ಧತಿಗಳಿರುತ್ತೆ. ಸೊ ಹಾಗಾಗಿ ಪೆಸಾ ಕಾಯ್ದೆ ಏನು ಮಾಡುತ್ತೆ ಅಂದರೆ ಅವರ ಪದ್ಧತಿಗಳನ್ನು, ಅವರ ಆಚರಣೆಗಳನ್ನು ಗೌರವಿಸುತ್ತೆ ಮತ್ತು ಅವರು ಆ ಆಚರಣೆಯನ್ನು ಮಾಡಲಿಕ್ಕೆ ಅವರಿಗೆ ಒಂದು ಹಕ್ಕು ಕೂಡ ಇದೆ ಅಂತ ಹೇಳಿ ಈ ಒಂದು ಪೆಸಾ ಕಾಯ್ದೆ ಹೇಳುತ್ತೆ ಅಂತ ನಾವು ನೋಡ್ಬೋದು. ಸೊ ನಂತರದಲ್ಲಿ ಈ ಒಂದು ಪೆಸಾ ಕಾಯ್ದೆಯು ಬುಡಕಟ್ಟು ಸಮುದಾಯಗಳನ್ನು ಸಬಲೀಕರಣಗೊಳಿಸುವಲ್ಲಿ ಮತ್ತು ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ಅವರ ಭಾಗವಹಿಸುವಿಕೆಯನ್ನು ಉತ್ತೇಜಿಸುವಲ್ಲಿ ಹಲವಾರು ಸಾಧನೆಗಳನ್ನು ಮಾಡಿದ್ದಾರೆ. ಸೊ ಅವುಗಳನ್ನು ನಾವು ನೋಡ್ತಾ ಹೋದರೆ ಮೊದಲಿಗೆ ಬುಡಕಟ್ಟು ಸಮುದಾಯಗಳ ಸಬಲೀಕರಣ, ಗ್ರಾಮ ಸಭೆ ಏನಿದೆ ಅಥವಾ ಗ್ರಾಮ ಪಂಚಾಯತ್ಗಳೇನಿದೆ, ಸೊ ಇವುಗಳ ಮೂಲಕ ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ಬುಡಕಟ್ಟು ಸಮುದಾಯಗಳಿಗೆ ಹೆಚ್ಚಿನ ಪಾತ್ರವನ್ನು ವಹಿಸಲಿಕ್ಕೆ ಈ ಒಂದು ಕಾಯ್ದೆ ಅವಕಾಶವನ್ನು ಮಾಡಿಕೊಟ್ಟಿದೆ ಅಂತ ಹೇಳಿ ನೋಡ್ಬೋದು. ಸೊ ನಂತರ ಭೂ ಹಕ್ಕುಗಳ ರಕ್ಷಣೆ,
ಯಾವುದೇ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುವ ಮೊದಲು ಮತ್ತು ವರ್ಗಾಯಿಸುವ ಮೊದಲು ಗ್ರಾಮ ಸಭೆಯ ಒಪ್ಪಿಗೆಯನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಅವರ ಹಕ್ಕಿನ ಕುರಿತು ಈ ಒಂದು ಕಾಯ್ದೆ ಮಾತಾಡುತ್ತೆ ಅಂತ ಹೇಳಿ ನೋಡ್ಬೋದು. ನಂತರದಲ್ಲಿ ಪೆಸಾ ಕಾಯ್ದೆ ಬುಡಕಟ್ಟು ಜನಾಂಗದವರ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಪದ್ಧತಿಗಳನ್ನು ಸಂರಕ್ಷಣೆಯನ್ನು ಮಾಡಲಿಕ್ಕೆ ಬಹಳಷ್ಟು ಒಂದು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಅಂತಲೂ ಕೂಡ ನಾವು ನೋಡ್ಬೋದಾಗಿರುತ್ತೆ. ಇನ್ನು ವಿಕೇಂದ್ರೀಕರಣಕ್ಕೆ ಉತ್ತೇಜನ. ಸೊ ಈ ಒಂದು ಕಾಯ್ದೆಯು ಗ್ರಾಮ ಸಭೆ ಮತ್ತು ಗ್ರಾಮ ಪಂಚಾಯಿತಿಗಳಿಗೆ ಹೆಚ್ಚಿನ ಅಧಿಕಾರ ಮತ್ತು ಕಾರ್ಯಗಳನ್ನು ನೀಡುವುದರ ಮೂಲಕ ವಿಕೇಂದ್ರೀಕರಣವನ್ನು ಕೂಡ ಉತ್ತೇಜನವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಇನ್ನು ಮೂಲಭೂತ ಸೇವೆಗಳಿಗೆ ಸುಧಾರಿತವಾದಂತಹ ಯೋಜನೆಗಳನ್ನು ಕೂಡ ಜಾರಿಗೆ ತಗೊಬಂದಿದ್ದಾರೆ. ಸೊ ಏನು ಬುಡಕಟ್ಟು ಜನಾಂಗದವರು ಇರ್ತಾರೆ, ಸೊ ಅವರಿಗೆ ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಅಥವಾ ಕುಡಿಯುವ ನೀರಿನಂತಹ ಮೂಲಭೂತ ಸೌಕರ್ಯಗಳನ್ನು ಕೂಡ ಒದಗಿಸ್ತಾ ಇದೆ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದಿಷ್ಟು ಕೂಡ ಪೆಸಾ ಆ್ಯಕ್ಟಿಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ. ಸೊ ಇದ್ರ ಬಗ್ಗೆ ಯಾವಾಗಲೂ ಕೂಡ ಪ್ರಶ್ನೆಗಳು ಬರ್ತಾ ಇರುತ್ತೆ. ಸೊ ಇಲ್ಲಿರುವಂತಹ ಪ್ರತಿಯೊಂದು ಅಂಶವೂ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಸೊ ಇವಾಗ ನಾವು ನೋಡೋಣ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜಾರಿಯಾಗಿರುವಂತಹ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 1993. ಸೊ ಈ ಅಧಿನಿಯಮದ ಅಡಿಯಲ್ಲಿ ನಾವು 19 ಅಧ್ಯಯನಗಳನ್ನು, 321 ಪ್ರಕರಣಗಳನ್ನು, 64 ಉಪಪ್ರಕರಣಗಳನ್ನು ಹಾಗೂ 4 ಅನುಸೂಚಿಗಳನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ನಾವು ಗ್ರೂಪ್ ಸಿ ಎಕ್ಸಾಮ್ಸ್ ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ಈ ಒಂದು ಸಂಪೂರ್ಣವಾದ ಅಧಿನಿಯಮವನ್ನು ಅಧ್ಯಯನ ಮಾಡುವ ಅವಶ್ಯಕತೆ ಇರೋದಿಲ್ಲ. ಸೊ ನಮಗೆ ಗ್ರೂಪ್ ಸಿ ಎಕ್ಸಾಮ್ಸ್ಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಗ್ರಾಮ ಪಂಚಾಯಿತಿಗಳು, ತಾಲೂಕು ಪಂಚಾಯಿತಿಗಳು ಮತ್ತು ಜಿಲ್ಲಾ ಪಂಚಾಯಿತಿಗಳ ಕುರಿತಾದಂಥ ಪ್ರಮುಖ ಅಂಶಗಳು ಮಾತ್ರ ನಮಗೆ ಎಕ್ಸಾಮ್ಸ್ಗೆ ಬರುವಂಥದ್ದು. ಏನಾದರೂ PDO ಎಕ್ಸಾಮ್ಸ್ ಆಗಿರ್ಬೋದು ಅಥವಾ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂಥ ಹುದ್ದೆಗಳಾಗಿರ್ಬೋದು. ಸೊ ಈ ಹುದ್ದೆಗಳಿಗೆ ನಾವು ಈ ಅಧಿನಿಯಮವನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಬೇಕಾಗಿರುತ್ತೆ. ಆದರೆ ಗ್ರೂಪ್ ಸಿ ಎಕ್ಸಾಮ್ಸ್ ಅಂತ ಬಂದಂಥ ಸಂದರ್ಭದಲ್ಲಿ ನಮಗೆ ಎಷ್ಟು ಇಂಪಾರ್ಟೆಂಟು ಅಷ್ಟನ್ನು ಮಾತ್ರ ನಾವು ಕಲಿತಾ ಹೋಗೋಣ. ಓಕೆ, ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇದು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ಅಧಿನಿಯಮದ ಅಧಿಕೃತವಾದಂತಹ PDF. ಸೊ ಇದರಲ್ಲಿ ಪ್ರತಿಯೊಂದರ ಪ್ರಕರಣಗಳನ್ನು ಸಂಪೂರ್ಣವಾಗಿ ಇಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಸೊ PDO ಎಕ್ಸಾಮ್ಸ್ ಅಂತ ಬಂದಾಗ ನೀವು ಈ ಒಂದು ಸಂಪೂರ್ಣವಾದ PDF ಓದಲೇಬೇಕಾಗಿರುತ್ತೆ. ಓಕೆ, ಸೊ ಮೊದಲಿಗೆ ನಾವು ಗ್ರಾಮ ಪಂಚಾಯಿತಿಯ ಕುರಿತು ಮಾಹಿತಿಯನ್ನು ನೋಡ್ತಾ ಹೋಗೋಣ. ಪಂಚಾಯತ್ ರಾಜ್ ಅಧಿನಿಯಮ 1993 ಪ್ರಕಾರ ಗ್ರಾಮ ಪಂಚಾಯಿತಿಯು ಗ್ರಾಮೀಣ ಸ್ಥಳೀಯ ಸ್ವಯಂ ಆಡಳಿತ ವ್ಯವಸ್ಥೆಯಾದಂತಹ ಪಂಚಾಯತ್ ರಾಜ್ ವ್ಯವಸ್ಥೆಯ ಪ್ರಥಮ ಹಂತ ಆಗಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಅಂದರೆ ಗ್ರಾಮ ಪಂಚಾಯಿತಿ ಪ್ರಥಮ ಹಂತ ಆಗಿರುತ್ತೆ, ತಾಲೂಕು ಪಂಚಾಯಿತಿ ದ್ವಿತೀಯ ಅಥವಾ ಮಧ್ಯಮ ಹಂತ ಆಗಿರುತ್ತೆ, ಸೊ ಜಿಲ್ಲಾ ಪಂಚಾಯಿತಿ ಅಂತಿಮ ಹಂತ ಆಗಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಒಂದು ಗ್ರಾಮ ಪಂಚಾಯಿತಿಯನ್ನು ಘೋಷಿಸಬೇಕು ಅಂತ ಹೇಳಿದ್ರೆ 5,000 ಜನಸಂಖ್ಯೆಗಿಂತ ಕಡಿಮೆ ಇಲ್ಲದ ಮತ್ತು 7,000 ಜನಸಂಖ್ಯೆಗಿಂತ ಹೆಚ್ಚಿಲ್ಲದ ಗ್ರಾಮವನ್ನು ಅಥವಾ ಗ್ರಾಮಗಳ ಸಮೂಹವನ್ನು ಗ್ರಾಮ ಪಂಚಾಯಿತಿ ಅಂತ ಹೇಳಿ ಇಲ್ಲಿ ಘೋಷಣೆಯನ್ನು ಮಾಡ್ಬೋದಾಗಿರುತ್ತೆ. ಇನ್ನು ಒಂದು ಪ್ರದೇಶವನ್ನು ಗ್ರಾಮ ಪಂಚಾಯಿತಿ ಅಂತ ಹೇಳಿ ಘೋಷಿಸುವಂಥ ಅಧಿಕಾರ DC ಅವರಿಗೆ ಇರುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಈ ಒಂದು 5-6 ಹಳ್ಳಿಗಳನ್ನು ಸೇರಿಸ್ಕೊಂಡು ಒಂದು ಗ್ರಾಮ ಪಂಚಾಯಿತಿ ಮಾಡಿರ್ತಾರೆ. ಸೊ ಅದರಲ್ಲಿ ಯಾವ ಪ್ರದೇಶವನ್ನು ಕೇಂದ್ರ ಭಾಗ ಮಾಡಬೇಕಂತ ಹೇಳಿ ನಿರ್ಧಾರವನ್ನು ಮಾಡೋರು ಯಾರು ಅಂತ ಹೇಳಿದ್ರೆ ಜಿಲ್ಲಾಧಿಕಾರಿಗಳು ಅಥವಾ DC ಅಂತ ಹೇಳಿ ನಾವು ನೋಡ್ಬೋದು. ಇನ್ನು ಗ್ರಾಮ ಪಂಚಾಯಿತಿಯನ್ನು ವಿಲೀನ ಮಾಡುವಂತಹ, ರದ್ದು ಮಾಡುವಂತಹ, ವಿಭಜನೆಯನ್ನು ಮಾಡುವಂತಹ ಮತ್ತು ರಚನೆಯನ್ನು ಮಾಡುವಂಥ ಅಧಿಕಾರ ಯಾರಿಗಿರುತ್ತೆ ಅಂದರೆ ರಾಜ್ಯ ಸರ್ಕಾರಕ್ಕೆ ಇರುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇದು ಕೂಡ ಪ್ರಶ್ನೆ ಆಗಿದೆ. ಸೊ ಗ್ರಾಮ ಪಂಚಾಯಿತಿಯನ್ನು ವಿಸರ್ಜನೆಯನ್ನು ಮಾಡುವಂಥ ಅಧಿಕಾರ ಯಾರಿಗಿರುತ್ತೆ ಅಂದರೆ ರಾಜ್ಯ ಸರ್ಕಾರಕ್ಕೆ ಇರುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಓಕೆ, ಸೊ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ 2,000 ಜನಸಂಖ್ಯೆಯನ್ನು ಹೊಂದಿರುವಂತಹ ಪ್ರದೇಶಗಳನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಅದರ ರೂಲ್ಸ್ ಪ್ರಕಾರ 5,000 ಇರಬೇಕು, ಇಲ್ಲ 7,000ಕ್ಕಿಂತ ಕಡಿಮೆ ಇರಬೇಕು. ಆದರೆ ಸೊ ಇಲ್ಲಿ ಮತ್ತೊಂದು ರೂಲ್ಸ್ ಅಪ್ಲೈ ಆಗುತ್ತೆ. ಏನು ಅಂತ ಹೇಳಿದ್ರೆ 2,000 ಜನಸಂಖ್ಯೆಯನ್ನು ಒಳಗೊಂಡಿರುವಂತಹ
ಬೆಳಗಾವಿ ಆಗಿರ್ಬೋದು, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಹಾಸನ, ಕೊಡಗು, ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ 2000 ಜನಸಂಖ್ಯೆಯನ್ನು ಒಳಗೊಂಡಿರುವ ಪ್ರದೇಶವನ್ನು ಗ್ರಾಮ ಪಂಚಾಯಿತಿ ಅಂತ ಹೇಳಿ ಘೋಷಿಸುವಂತಹ ವ್ಯವಸ್ಥೆಯನ್ನು ಈ ಕಾಯ್ದೆ ಮಾಡಿಕೊಟ್ಟಿದೆ ಅಂತ ಹೇಳಿ ಕೂಡ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಗ್ರಾಮ ಪಂಚಾಯಿತಿಯ ರಚನೆಯನ್ನು ನಾವು ನೋಡೋದಾದರೆ, ಗ್ರಾಮ ಪಂಚಾಯಿತಿಯು ಸಂಪೂರ್ಣವಾಗಿ ಚುನಾಯಿತ ಸಂಸ್ಥೆ ಆಗಿರುತ್ತೆ. ಗ್ರಾಮ ಪಂಚಾಯಿತಿಯಲ್ಲಿ ಪ್ರತಿ 400 ಜನರಿಗೆ ಒಬ್ಬ ಪ್ರತಿನಿಧಿ ಇರುತ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಅಂತ ಹೇಳಿ ಬಂದಾಗ, ಸೊ 400 ಜನರಿಗೆ ಒಬ್ಬರು ಅಂತ ಹೇಳಿದ್ರೆ, ಉದಾಹರಣೆಗೆ ನಮ್ಮೂರಲ್ಲಿ 4000 ಜನ ಇದ್ದಾರೆ ಅಂತ ಹೇಳಿದ್ರೆ, ನಾವು 10 ಜನರನ್ನು ಅಂದರೆ 10 ಸದಸ್ಯರನ್ನು ನಾವೇನು ಮಾಡಬೇಕಾಗತ್ತೆ, ಗ್ರಾಮ ಪಂಚಾಯಿತಿಗೆ ಚುನಾವಣೆಯನ್ನು ಮಾಡೋದ್ರ ಮೂಲಕ ಆಯ್ಕೆಯನ್ನು ಮಾಡಬೇಕಾಗಿರುತ್ತೆ. ಸೊ ಇದಿಷ್ಟೇ ಲಾಜಿಕ್ಕು. 400 ಜನರಿಗೆ ಒಬ್ಬರು ಅಂತ ಹೇಳಿದ್ರೆ 4000 ಜನರಿಗೆ 10 ಜನರನ್ನು ನಾವು ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಓಕೆ, ನಂತರದಲ್ಲಿ ಚುನಾವಣೆ ಅಂತ ಹೇಳಿ ಬಂದಾಗ, ಜನರು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯ ಮೂಲಕ ಗ್ರಾಮ ಪಂಚಾಯಿತಿಯ ಸದಸ್ಯರನ್ನು ನೇರವಾಗಿ ಚುನಾವಣೆಯ ಮೂಲಕ ಆಯ್ಕೆಯನ್ನು ಮಾಡ್ತಾರೆ. ಸೊ ಈ ಚುನಾವಣೆಯಲ್ಲಿ 18 ವರ್ಷ ವಯಸ್ಸಿನ ಪ್ರತಿಯೊಬ್ಬ ಅರ್ಹ ವ್ಯಕ್ತಿಯೂ ಕೂಡ ಮತವನ್ನು ಚಲಾಯಿಸ್ಬೋದು. ಈ ಚುನಾವಣೆಯಲ್ಲಿ ಒಬ್ಬ ಮತದಾರನಿಗೆ 1 ಮತ ಇರುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಇನ್ನು ಗ್ರಾಮ ಪಂಚಾಯಿತಿಗಳಿಗೆ ಪಕ್ಷರಹಿತವಾದಂತಹ ಚುನಾವಣೆಗಳನ್ನು ನಡೆಸಲಾಗುತ್ತೆ. ಇಲ್ಲಿ ಯಾವುದೇ ರೀತಿಯಾದಂತಹ ಪಕ್ಷಗಳಿರೋದಿಲ್ಲ, ಕೇವಲ ಸದಸ್ಯರು ಮಾತ್ರ ಇರ್ತಾರೆ. ಸೊ ಅವ್ರು ಬಂದು ಓಟ್ ಕೇಳ್ಕೊಳ್ತಾರೆ, ನಾವು ಓಟನ್ನು ಹಾಕ್ಬೋದಾಗಿರುತ್ತೆ. ಅವ್ರಿಗೆ ಆದಂತಹ ಒಂದು ಗುರುತಿರುತ್ತೆ. ಸೊ ಆ ಗುರುತಿಗೆ ನಾವೇನು ಮಾಡ್ಬೋದು, ಓಟನ್ನು ಹಾಕ್ಬೋದಾಗಿರುತ್ತೆ. ಯಾವುದೇ ರೀತಿಯಾದಂಥ ಪಕ್ಷ ಇರಲ್ಲ, ಅಂದರೆ ಕಾಂಗ್ರೆಸ್ಸು, BJP, JDS ಈ ರೀತಿ ಯಾವುದೇ ರೀತಿ ಪಕ್ಷಗಳು ಇರೋದಿಲ್ಲ. ಸೊ ಇದು ಕೂಡ ಪ್ರಶ್ನೆ ಆಗಿದೆ. ಓಕೆ, ನಂತರ ಗ್ರಾಮ ಪಂಚಾಯಿತಿಯ ಮತದಾರರ ಪಟ್ಟಿಯನ್ನು ಸಂಬಂಧಪಟ್ಟಂತಹ ತಾಲೂಕಿನ ತಹಸೀಲ್ದಾರ್ ಅವರು ಈ ಒಂದು ಮತದಾರರ ಪಟ್ಟಿಯನ್ನು ತಯಾರು ಮಾಡ್ತಾರೆ. ಸೊ ಇದು ಯಾರ ಬಳಿ ಇರುತ್ತೆ ಅಂತ ಹೇಳಿದ್ರೆ, ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿಗಳ ಬಳಿ ಇರುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಇನ್ನು ಗ್ರಾಮ ಪಂಚಾಯಿತಿಯ ಸದಸ್ಯರ ಒಟ್ಟು ಸಂಖ್ಯೆಯ 2/3 ಸದಸ್ಯರು ಚುನಾಯಿತರಾಗಬೇಕು ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಇನ್ನು ಗ್ರಾಮ ಪಂಚಾಯಿತಿಯ ಚುನಾವಣಾ ಕ್ಷೇತ್ರದಲ್ಲಿ ಸದಸ್ಯರಾಗಲು 21 ವರ್ಷಗಳನ್ನು ಅವರು ಪೂರ್ಣಗೊಳಿಸಿರಬೇಕಾಗಿರುತ್ತೆ. ಓಕೆ, ನಂತರದಲ್ಲಿ ಮೀಸಲಾತಿ ಅಂತ ಹೇಳಿ. ಸೊ ಮೀಸಲಾತಿ ಅಂತ ಬಂದಾಗ, ಗ್ರಾಮ ಪಂಚಾಯಿತಿಯ ಚುನಾವಣೆಗಳಲ್ಲಿ ಅದು ಸದಸ್ಯರನ್ನು ನೇಮಕ ಮಾಡುವಂಥ ಸಂದರ್ಭದಲ್ಲಾಗಿರ್ಬೋದು, ಅಥವಾ ಅಧ್ಯಕ್ಷರನ್ನು ಅಥವಾ ಉಪಾಧ್ಯಕ್ಷರನ್ನು ನೇಮಕ ಮಾಡುವಂತಹ ಪರೋಕ್ಷ ಚುನಾವಣೆಯಲ್ಲಾಗಿರ್ಬೋದು. ಸೊ ಎಲ್ಲದರಲ್ಲೂ ಕೂಡ ಮೀಸಲಾತಿ ಅನ್ನುವಂಥದ್ದು ಇರುತ್ತೆ. ಸೊ ಇಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳಿಗೆ, ಪರಿಶಿಷ್ಟ ಜಾತಿಗೆ 15% ಪರಿಶಿಷ್ಟ ಪಂಗಡಕ್ಕೆ 3% ಮೀಸಲಾತಿಯನ್ನು ಕೊಡಲಾಗುತ್ತೆ. ಸೊ ನಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಈಗ ಪರಿಶಿಷ್ಟ ಜಾತಿಗೆ 17% ಮಾಡಿದ್ದಾರೆ. ಸೊ ಮೀಸಲಾತಿ. ನಂತರದಲ್ಲಿ ಪರಿಶಿಷ್ಟ ಪಂಗಡಕ್ಕೆ 7% ಮೀಸಲಾತಿ ಮಾಡಿದ್ದಾರೆ. ಆದರೆ ಇದಿನ್ನೂ ಕೂಡ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಎಲೆಕ್ಷನ್ಗೂ ಕೂಡ ಅಪ್ಲೈ ಮಾಡಲಾಗಿದೆ ಅಂತ ಹೇಳಿ ಯಾವುದೇ ರೀತಿಯಾದಂಥ ಅಧಿಕೃತವಾದ ದಾಖಲೆಗಳಿಲ್ಲ. ಹಾಗಾಗಿ ನಾವು 15% ಮತ್ತು 3% ಫೈನಲ್ ಆಗಿ ಮಾಡ್ಕೊಳ್ಳೋಣ. ಓಕೆ, ನಂತರದಲ್ಲಿ OBC ಅಂತ ಬಂದಂಥ ಸಂದರ್ಭದಲ್ಲಿ ಅವರಿಗೆ 1/3 ಅಂದರೆ 33% ಮೀಸಲಾತಿಯನ್ನು ಕೊಡಲಾಗುತ್ತೆ. ಇನ್ನು ಮಹಿಳೆಯರಿಗೆ 50% ಮೀಸಲಾತಿಯನ್ನು ಕೊಡುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇಲ್ಲಿ ಏನು ಹಿಂದುಳಿದ ವರ್ಗಗಳಿದ್ದಾರೆ, ಅಂದರೆ OBC ಅವರಿದ್ದಾರೆ. ಸೊ ಇವರಿಗೆ ಮೊದಲಿಂದನೂ ಕೂಡ ಮೀಸಲಾತಿ ಇರಲಿಲ್ಲ. ಇವ್ರಿಗೆ ಮೀಸಲಾತಿಯನ್ನು ಅಪ್ಲೈ ಮಾಡಿದಂಥದ್ದು 2015ರಿಂದ. ಯಾಕೆ ಅಂತ ಹೇಳಿದ್ರೆ, ಈ ಜಸ್ಟಿಸ್ ಕೆ ಭಕ್ತವತ್ಸಲ ಅಂತ ಹೇಳಿ ಒಂದು ಕಮಿಷನ್ ಬರುತ್ತೆ. ಸೊ ಇವ್ರು ಏನು ಮಾಡ್ತಾರೆ ಅಂದರೆ 2015ರಲ್ಲಿ ಒಂದು ವರದಿಯನ್ನು ಕೊಡ್ತಾರೆ. ಸೊ ಇತರೆ ಹಿಂದುಳಿದ ವರ್ಗಗಳೇನಿರ್ತಾರೆ, ಸೊ ಅವರಿಗೂ ಕೂಡ ಪಂಚಾಯಿತಿಗಳಲ್ಲಾಗಿರ್ಬೋದು, ಪುರಸಭೆಗಳ ಎಲೆಕ್ಷನಲ್ಲಿ ಕೂಡ ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳಿ ಹೇಳ್ತಾರೆ. ಸೊ 2015ರಿಂದ OBC ಅವರಿಗೆ ಮೀಸಲಾತಿಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿ ನಾವು ನೋಡ್ಬೋದು. ಎಷ್ಟು? 33% ಮೀಸಲಾತಿಯನ್ನು ಕೊಡ್ತಾರೆ. ಓಕೆ, ಇನ್ನು ಅಧಿಕಾರಾವಧಿ ಅಂತ ಬಂದಾಗ, ಗ್ರಾಮ ಪಂಚಾಯಿತಿಯ ಅಧಿಕಾರಾವಧಿ 5 ವರ್ಷಗಳಿರುತ್ತೆ. ಸೊ ಇಲ್ಲಿ ನೀಟಾಗಿ ನೆನ್ಪಿಟ್ಕೊಳ್ಳಿ, ಗ್ರಾಮ ಪಂಚಾಯಿತಿಯ ಅಧಿಕಾರಾವಧಿ 5 ವರ್ಷ ಇರುತ್ತೆ. ಇಲ್ಲಿ ಅವರು ಸದಸ್ಯರಾಗಲಿ, ಅಧ್ಯಕ್ಷರಾಗಲಿ, ಉಪಾಧ್ಯಕ್ಷರ ಒಂದು ಅಧಿಕಾರಾವಧಿಯ ಬಗ್ಗೆ ಮಾತಾಡ್ತಾ ಇಲ್ಲ, ಒಂದು ಗ್ರಾಮ ಪಂಚಾಯಿತಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಗ್ರಾಮ ಪಂಚಾಯಿತಿ ಅಧಿಕಾರಾವಧಿ 5 ವರ್ಷಗಳಿರುತ್ತೆ. ಓಕೆ, ಸೊ ಇಲ್ಲಿ ಕೋರಮ್ ಅಂತ ಇದೆ. ಕೋರಮ್ ಅಂತ ಹೇಳಿದ್ರೆ
ಒಂದು ಸಭೆ ನಡೆಯುತ್ತೆ ಅಂತ ಹೇಳಿದ್ರೆ ಆ ಸಭೆಯಲ್ಲಿ ಇಷ್ಟು ಜನ ಭಾಗವಹಿಸಬೇಕು ಅಂತ ಹೇಳಿ ಒಂದು ರೂಲ್ಸ್ ಇರುತ್ತೆ. ಅಷ್ಟು ಜನ ಇದ್ದರೆ ಮಾತ್ರ ಸಭೆ ನಡೆಯುತ್ತೆ. ಇಲ್ಲದೆ ಹೋದರೆ ಒಂದಿಷ್ಟು ಕಾಲಗಳ ಕಾಲ ವೆಯ್ಟ್ ಮಾಡ್ತಾರೆ. ಸೊ ಅಷ್ಟು ಜನ ಬರದೇ ಹೋದರೆ ಆ ಒಂದು ಸಭೆಯನ್ನು ಮುಂದೂಡ್ತಾರೆ. ಸೊ ಅದನ್ನು ನಾವು ಕೋರಮ್ ಅಂತ ಹೇಳಿ ಕರಿತೀವಿ. ಸೊ ಒಂದು ಸಭೆ ನಡಿಬೇಕು ಗ್ರಾಮ ಪಂಚಾಯಿತಿಯಲ್ಲಿ ಅಂತ ಹೇಳಿದ್ರೆ 1/3 ಸದಸ್ಯರು ಭಾಗವಹಿಸಬೇಕಾಗಿರುತ್ತೆ. ಸೊ ಅವ್ರು ಭಾಗವಹಿಸಿದ್ರೆ ಸಭೆ ನಡೆಯುತ್ತೆ. ಸೊ ಗ್ರಾಮ ಪಂಚಾಯಿತಿಯ ಸಭೆ ಕನಿಷ್ಠ 2 ತಿಂಗಳಿಗೆ ಒಮ್ಮೆ ನಡಿಬೇಕಾಗಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ನಂತರದಲ್ಲಿ ಪದಾಧಿಕಾರಿಗಳು. ಸೊ ಪದಾಧಿಕಾರಿಗಳು ಅಂತ ಬಂದಾಗ ಸದಸ್ಯರಿರ್ತಾರೆ, ಅಧ್ಯಕ್ಷರಿರ್ತಾರೆ ಮತ್ತು ಉಪಾಧ್ಯಕ್ಷರು ಇರ್ತಾರೆ. ಅಧ್ಯಕ್ಷರ ಉಪಾಧ್ಯಕ್ಷರ ಚುನಾವಣೆ ಜನರಿಂದ ಚುನಾಯಿತರಾದಂತಹ ನಂತರದಲ್ಲಿ 1 ತಿಂಗಳ ಒಳಗೆ ಇವರಿಗೆ ಚುನಾವಣೆಯನ್ನು ಮಾಡಬೇಕಾಗಿರುತ್ತೆ. ಅಂದರೆ ಸದಸ್ಯರನ್ನು ಈಗ ಆಲ್ರೆಡಿ ನೇಮಕ ಮಾಡಿರ್ತಾರೆ. ಸೊ ಅದಾದ ನಂತರದಲ್ಲಿ 1 ತಿಂಗಳೊಳಗಡೆ ನಾವು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ಪರೋಕ್ಷ ಚುನಾವಣೆಯ ಮೂಲಕ ನಾವು ಅವರನ್ನು ಆಯ್ಕೆಯನ್ನು ಮಾಡಬೇಕಾಗಿರುತ್ತೆ. ಅಧ್ಯಕ್ಷರ ಉಪಾಧ್ಯಕ್ಷರ ಸ್ಥಾನದ ಮೀಸಲಾತಿಯನ್ನು DC ರವರು ಹೊರಡಿಸ್ತಾರೆ. ಸೊ SC ST ಜನಸಂಖ್ಯೆಯ ಅನುಗುಣವಾಗಿ ಸೊ ಇಷ್ಟು ಮೀಸಲಾತಿ ಅಂತ ಹೇಳಿದ್ದು ಮಾಡ್ತಾರೆ. OBC ರವರಿಗೆ 1/3 ಇರುತ್ತೆ. ನಂತರದಲ್ಲಿ ಮಹಿಳೆಯರಿಗೆ 50% ಮೀಸಲಾತಿ ಇರುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಇನ್ನು ಅಧ್ಯಕ್ಷರ ಉಪಾಧ್ಯಕ್ಷರ ಚುನಾವಣೆಯನ್ನು ತಹಸೀಲ್ದಾರ್ ಅವರು ನಡೆಸ್ತಾರೆ ಅಂತ ಹೇಳಿ ನೋಡ್ಬೋದು. ಅಂದರೆ ಅವರ ಸಮ್ಮುಖದಲ್ಲಿ ಈ ಒಂದು ಪರೋಕ್ಷ ಚುನಾವಣೆ ಆಗುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರದಲ್ಲಿ ಜನರಿಂದ ಆಯ್ಕೆಯಾಗಿರುವ ಸದಸ್ಯರು ತಮ್ಮಲ್ಲೇ ಒಬ್ಬರನ್ನು ಅಧ್ಯಕ್ಷರನ್ನಾಗಿ ಹಾಗೆ ಮತ್ತೊಬ್ಬರನ್ನು ಉಪಾಧ್ಯಕ್ಷರನ್ನಾಗಿ ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆಯನ್ನು ಮಾಡಬೇಕಾಗಿರುತ್ತೆ. ನಂತರದಲ್ಲಿ ಪದಾಧಿಕಾರಿಗಳ ಕುರಿತು ಅಂತ ಇದೆ. ಸೊ ಇಲ್ಲಿ ಸದಸ್ಯರು ಬರ್ತಾರೆ, ಉಪಾಧ್ಯಕ್ಷರು ಬರ್ತಾರೆ, ಅಧ್ಯಕ್ಷರು ಬರ್ತಾರೆ. ಅಧ್ಯಕ್ಷರ ಉಪಾಧ್ಯಕ್ಷರ ಚುನಾವಣೆಯನ್ನು ಜನರಿಂದ ಚುನಾಯಿತರಾದಂತಹ ನಂತರದಲ್ಲಿ 1 ತಿಂಗಳ ಒಳಗೆ ನಡೆಸಬೇಕಾಗತ್ತೆ. ಅಂದರೆ ಈ ಜನರೆಲ್ಲರೂ ಮತದಾನವನ್ನು ಮಾಡಿ ಸದಸ್ಯರನ್ನು ನೇಮಕ ಮಾಡಿರ್ತಾರೆ ಅಲ್ವಾ. ಸೊ ಅದಾದ 1 ತಿಂಗಳ ಒಳಗೆ ಈ ಒಂದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಚುನಾವಣೆಯನ್ನು ನಡೆಸಬೇಕಾಗಿರುತ್ತೆ. ಅಧ್ಯಕ್ಷರ ಉಪಾಧ್ಯಕ್ಷರ ಸ್ಥಾನದ ಮೀಸಲಾತಿಯನ್ನು DC ರವರು ಹೊರಡಿಸ್ತಾರೆ. ಇನ್ನು ಮೀಸಲಾತಿ ಅಂತ ಬಂದಾಗ SC ಆಗಿರ್ಬೋದು, ST ಆಗಿರ್ಬೋದು, ಅವರು ಜನಸಂಖ್ಯೆ ಎಷ್ಟಿರ್ತಾರೆ ಅದಕ್ಕೆ ಅನುಗುಣವಾಗಿ ಮೀಸಲಾತಿಯನ್ನು ಇಲ್ಲಿ ನಿಗದಿ ಮಾಡ್ತಾರೆ. OBC ರವರಿಗೆ 1/3 ಇರುತ್ತೆ. ಮಹಿಳೆಯರಿಗೆ 50% ಮೀಸಲಾತಿ ಇರುತ್ತೆ ಅಂತ ಹೇಳಿ ನೋಡ್ಬೋದು. ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆಯನ್ನು ತಹಸೀಲ್ದಾರ್ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಚುನಾವಣೆ ನಡೆಯುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಜನರಿಂದ ಆಯ್ಕೆಯಾಗಿರುವ ಸದಸ್ಯರು ತಮ್ಮಲ್ಲೇ ಒಬ್ಬರನ್ನು ಅಧ್ಯಕ್ಷರನ್ನಾಗಿ ಹಾಗೆ ಮತ್ತೊಬ್ಬರನ್ನು ಉಪಾಧ್ಯಕ್ಷರಾಗಿ ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆಯನ್ನು ಮಾಡಬೇಕಾಗಿರುತ್ತೆ. ಇನ್ನು ಅಧ್ಯಕ್ಷರ ಉಪಾಧ್ಯಕ್ಷರ ಅಧಿಕಾರಾವಧಿ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಅವರು 30 ತಿಂಗಳವರೆಗೆ ಅಧಿಕಾರದಲ್ಲಿ ಇರ್ತಾರೆ. ಅಂದರೆ 2.5 ವರ್ಷ ಅಂತ ಏನು ತಗೊಳ್ತೀವಲ್ಲ ಅಷ್ಟು ವರ್ಷಗಳು ಮಾತ್ರ ಅವರು ಅಧಿಕಾರದಲ್ಲಿ ಇರ್ತಾರೆ. ಯಾವ ಅಧಿಕಾರದಲ್ಲಿ? ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಅಧಿಕಾರದಲ್ಲಿ ಇರ್ತಾರೆ. ಆದರೆ ಈ ಮೊದಲು 5 ವರ್ಷ ಅಂತ ಇತ್ತು, ಆಯಿತಾ. ಸೊ 2020ರಲ್ಲಿ ತಿದ್ದುಪಡಿಯನ್ನು ಮಾಡ್ತಾರೆ. ಈ ತಿದ್ದುಪಡಿಯ ಪ್ರಕಾರವಾಗಿ ಪ್ರಸ್ತುತವಾಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಅಧಿಕಾರಾವಧಿ 30 ತಿಂಗಳಿರುತ್ತೆ. ಆದರೆ ಈ ಜನರಿಂದ ಚುನಾಯಿತರಾಗಿರ್ತಾರಲ್ಲ ಸದಸ್ಯರು, ಇವರ ಅಧಿಕಾರ 5 ವರ್ಷಗಳವರೆಗೆ ಇರುತ್ತೆ. ಇವರ ಅಧಿಕಾರ 5 ವರ್ಷದವರೆಗೆ ಇರುತ್ತೆ. ಸೊ ಇಲ್ಲಿ ಸದಸ್ಯರು ಅಂತ ಬಂದಾಗ ನೋಡ್ಕೊಳ್ಳಿ, ಸದಸ್ಯರು ಅಂತ ಬಂದಾಗ 5 ವರ್ಷ ಇರ್ತಾರೆ. ಸೊ ಇವರೇನು ಮಾಡ್ತಾರೆ, 2.5 ವರ್ಷಕ್ಕೆ ಸೊ ಒಬ್ಬರನ್ನು ಅಧ್ಯಕ್ಷರನ್ನಾಗಿ ಮತ್ತೊಬ್ಬರನ್ನು ಉಪಾಧ್ಯಕ್ಷರನ್ನಾಗಿ ಆಯ್ಕೆಯನ್ನು ಮಾಡ್ತಾರೆ. ಸೊ 2.5 ವರ್ಷ ಆದ ನಂತರದಲ್ಲಿ ಓಕೆ ಇಲ್ಲಿ ನೋಡ್ಕೊಳ್ಳಿ. ಸೊ ಸದಸ್ಯರು ಅಂತ ಹೇಳಿ ಬಂದಾಗ 5 ವರ್ಷಗಳ ಕಾಲ ಇವರು ಇರ್ತಾರೆ. ಅಂದರೆ ಗ್ರಾಮ ಪಂಚಾಯಿತಿ 5 ವರ್ಷ ಅಧಿಕಾರಾವಧಿ ಏನಿರ್ತಾರಲ್ಲ ಅಷ್ಟೇ ಪ್ರಮಾಣದಲ್ಲಿ ಈ ಸದಸ್ಯರು ಕೂಡ ಇರ್ತಾರೆ. ಈ ಸದಸ್ಯರು ಏನು ಮಾಡ್ತಾರೆ ಅಂದರೆ ಸೊ ಮೊದಲ ಟರ್ಮ್ ಅಂದರೆ 2.5 ವರ್ಷಕ್ಕೆ ಸೊ ಒಬ್ಬರನ್ನು ಅಧ್ಯಕ್ಷರನ್ನಾಗಿ ಮತ್ತೊಬ್ಬರನ್ನು ಉಪಾಧ್ಯಕ್ಷರನ್ನಾಗಿ ಆಯ್ಕೆಯನ್ನು ಮಾಡ್ತಾರೆ. ಸೊ ಇವರು 2.5 ವರ್ಷ ಅಧಿಕಾರವನ್ನು ಸಂಪೂರ್ಣವಾಗಿ ಮಾಡ್ತಾರೆ. ಅದಾದ ನಂತರದಲ್ಲಿ ಈ ಸದಸ್ಯರಲ್ಲೇ ಮತ್ತಿಬ್ಬರನ್ನು 2.5 ವರ್ಷಕ್ಕೆ ಏನು ಮಾಡಬೇಕಾಗತ್ತೆ, ಮತ್ತೆ ಅಧ್ಯಕ್ಷರನ್ನು ಮತ್ತೆ ಉಪಾಧ್ಯಕ್ಷರನ್ನು ಆಯ್ಕೆಯನ್ನು ಮಾಡಬೇಕಾಗತ್ತೆ. ಸೊ ಅದೇ ಸದಸ್ಯರು ಇರ್ತಾರೆ, ಆದರೆ 2 ಟರ್ಮ್ಗಳಲ್ಲಿ ಏನು ಮಾಡಬೇಕಾಗುತ್ತೆ, ಅಧ್ಯಕ್ಷರು ಉಪಾಧ್ಯಕ್ಷರನ್ನು ಎಲೆಕ್ಟ್ ಮಾಡಬೇಕಾಗಿರುತ್ತೆ. ಓಕೆ, ಇನ್ನು ಇಲ್ಲಿ
ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅಂತ ಬಂದಂಥ ಸಂದರ್ಭದಲ್ಲಿ ಅವರ ರಾಜೀನಾಮೆಯನ್ನು ಅಸಿಸ್ಟೆಂಟ್ ಕಮಿಷನರ್ಗಳಿಗೆ ಕೊಡಬೇಕಾಗತ್ತೆ. ಅದೇ ಸದಸ್ಯರೇನಾದರೂ ರಾಜೀನಾಮೆ ಕೊಡಬೇಕಂದ್ರೆ ಅದನ್ನು ಅಧ್ಯಕ್ಷರಿಗೆ ಕೊಡಬೇಕಾಗತ್ತೆ. ಉಪಾಧ್ಯಕ್ಷರು ಏನಾದರೂ ರಾಜೀನಾಮೆ ಕೊಡಬೇಕಂದ್ರೆ ಅದನ್ನು ಅಧ್ಯಕ್ಷರಿಗೆ ಕೊಡಬೇಕಾಗತ್ತೆ. ಓಕೆ, ಇದಿಷ್ಟು ನಾವು ನೋಡ್ಬೋದಾಗಿರುತ್ತೆ. ಓಕೆ, ಇಲ್ಲಿದೆ ನೋಡಿ, ಉಪಾಧ್ಯಕ್ಷರು ಕೂಡ ತಮ್ಮ ರಾಜೀನಾಮೆಯನ್ನು ಅಧ್ಯಕ್ಷರಿಗೆ ಕೊಡ್ಬೋದು. ಅಧ್ಯಕ್ಷರು ಇಲ್ಲ ಅಂತ ಹೇಳಿದ್ರೆ ಅಸಿಸ್ಟೆಂಟ್ ಕಮಿಷನರ್ ಅವ್ರಿಗೆ ಕೊಡ್ಬೋದಾಗಿರುತ್ತೆ. ಓಕೆ, ಇಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ವಿರುದ್ಧ ಅವಿಶ್ವಾಸ ಘೋಷಣೆಯನ್ನು ಅವರು ಅಧಿಕಾರ ವಹಿಸಿಕೊಂಡಂತಹ 15 ತಿಂಗಳ ನಂತರ ಘೋಷಣೆಯನ್ನು ಮಾಡಬೇಕಾಗಿರುತ್ತೆ ಅಂತ ಹೇಳಿ ಇದೆ. ಇದೇನಂದರೆ ಈಗ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂದರೆ ಅವರನ್ನು ನಾವು ಅಧಿಕಾರದಿಂದ ತೆಗೆದುಹಾಕುವಂಥ ಅವಕಾಶ ಆ ಸದಸ್ಯರಿಗೆ ಇರುತ್ತೆ. ಏನು ಜನರಿಂದ ಎಲೆಕ್ಟ್ ಆಗಿ ಬಂದಿರ್ತಾರಲ್ಲ ಸದಸ್ಯರು, ಅಥವಾ ಈ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿರ್ತಾರಲ್ಲ ಸದಸ್ಯರು, ಅವರಿಗಿರುತ್ತೆ ಅಧಿಕಾರ. ಇವ್ರೇನು ಮಾಡ್ಬೋದು ಅಂದರೆ ಅವಿಶ್ವಾಸ ಘೋಷಣೆಯನ್ನು ಹೊರಡಿಸ್ಬೋದು. ಆದರೆ ಇದಕ್ಕೊಂದು ರೂಲ್ಸ್ ಇದೆ. ಮೊದಲೇ ಈ ಅಧ್ಯಕ್ಷರು ಉಪಾಧ್ಯಕ್ಷರು ಆಯ್ಕೆ ಆಗುವಂಥದ್ದು ಕೇವಲ 30 ತಿಂಗಳುಗಳಿಗೆ, ಅಂದರೆ 2.5 ವರ್ಷಕ್ಕೆ. ಹಾಗಾಗಿ 15 ತಿಂಗಳವರೆಗೆ ಯಾವುದೇ ರೀತಿಯಾದಂಥ ಅವಿಶ್ವಾಸ ಘೋಷಣೆಯನ್ನು ಹೊರಡಿಸೋ ಹಾಗೆ ಇಲ್ಲ. ಯಾಕೆ ಅಂದರೆ 15 ತಿಂಗಳವರೆಗೂ ವೆಯ್ಟ್ ಮಾಡಬೇಕು ಅವರು. ಇವ್ರು ಕೆಲಸ ಮಾಡ್ತಾರಾ ಮಾಡಲ್ವೋ ಅಂತೇಳಿ ವೆಯ್ಟ್ ಮಾಡಿ ಅದಾದ ನಂತರದಲ್ಲಿ ಅವರು ಘೋಷಣೆಯನ್ನು ಮಾಡೋದ್ರ ಮೂಲಕ ಅವರನ್ನು ಅಧಿಕಾರದಿಂದ ತೆಗೆಯುವಂಥ ಅವಕಾಶ ಸದಸ್ಯರಿಗೆ ಇರುತ್ತೆ. ಓಕೆ, ನಂತರದಲ್ಲಿ ನಾವು ನೋಡೋದಾದರೆ ಗ್ರಾಮ ಪಂಚಾಯತಿಗೆ ಈ ಕೆಳಗಿನ ಮೂಲಗಳಿಂದ ಹಣವನ್ನು ಪಡೆಯುತ್ತದೆ ಅಂತ ಹೇಳಿ ನೋಡ್ಬೋದು. ಅಂದರೆ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ, ಯೋಜನೆಗಳನ್ನು ಅನುಷ್ಠಾನವನ್ನು ಮಾಡಲಿಕ್ಕೆ ಗ್ರಾಮ ಪಂಚಾಯತಿಗೂ ಕೂಡ ಹಣ ಬೇಕಾಗುತ್ತೆ. ಹಾಗಾಗಿ ಅದು ಎಲ್ಲಿಂದ ಬರುತ್ತೆ ಅಂತ ಹೇಳಿ ನೋಡೋದಾದರೆ, ಗ್ರಾಮ ಪಂಚಾಯಿತಿಯು ವಿಧಿಸುವಂತಹ ತೆರಿಗೆ ಮತ್ತು ಶುಲ್ಕಗಳಿಂದ ಬರುವಂತಹ ಆದಾಯ, ಗ್ರಾಮ ಪಂಚಾಯಿತಿಯ ಆಸ್ತಿಯ ಮಾರಾಟ ಮತ್ತು ಬಾಡಿಗೆಯಿಂದ ಬರುವಂಥ ವರಮಾನ, ಇನ್ನು ರಾಜ್ಯ ಸರ್ಕಾರ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯಿತಿಗಳಿಗೆ ನೀಡುವಂತಹ ಸಹಾಯಧನ. ಕೆಲವೊಂದು ಬಾರಿ ಜಿಲ್ಲಾ ಪಂಚಾಯತ್ಗಳು ಏನು ಮಾಡ್ತಾರೆ ಅಂದರೆ ಗ್ರಾಮ ಪಂಚಾಯಿತಿಗಳಿಗೆ ಒಂದಿಷ್ಟು ಅನುದಾನಗಳನ್ನು ಬಿಡುಗಡೆಯನ್ನು ಮಾಡ್ತಾರೆ. ಓಕೆ, ಇದಿಷ್ಟು ಕೂಡ ಹಣದ ಮೂಲ ಆಗಿರುತ್ತೆ. ಓಕೆ, ಗ್ರಾಮ ಪಂಚಾಯಿತಿಗಳಲ್ಲಿ 3 ರೀತಿಯಾದಂತಹ ಸ್ಥಾಯಿ ಸಮಿತಿಗಳನ್ನು ನಾವು ನೋಡ್ಬೋದು. ಹೆಚ್ಚಿನ ಪ್ರಶ್ನೆಗಳು ಕೂಡ ಇಲ್ಲಿಂದನೇ ಬರುತ್ತೆ. ಸಾಮಾನ್ಯ ಸ್ಥಾಯಿ ಸಮಿತಿ, ಹಣಕಾಸು ಲೆಕ್ಕ ಪರಿಶೋಧನೆ ಮತ್ತು ಯೋಜನಾ ಸ್ಥಾಯಿ ಸಮಿತಿ ಹಾಗೂ ಸಾಮಾಜಿಕ ನ್ಯಾಯ ಸಮಿತಿಗಳನ್ನು ನಾವು ನೋಡ್ತೀವಿ. ಮೊದಲಿಗೆ ಸಾಮಾನ್ಯ ಸ್ಥಾಯಿ ಸಮಿತಿ. ಈ ಒಂದು ಸಮಿತಿಯ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಆಗಿರ್ತಾರೆ. ಇವರು ಈ ಸಮಿತಿಯ ಅಧ್ಯಕ್ಷರಾಗಿರ್ತಾರೆ. ಈ ಒಂದು ಸಮಿತಿ ಕೃಷಿ ಉತ್ಪಾದನೆ, ಪಶುಸಂಗೋಪನೆ, ಗ್ರಾಮೀಣ ಕೈಗಾರಿಕೆ, ಬಡತನ ನಿರ್ಮೂಲನೆ, ಶಿಕ್ಷಣ, ಸಾರ್ವಜನಿಕ ಕಾಮಗಾರಿಗಳ ಕುರಿತು ಮೇಲ್ವಿಚಾರಣೆಯನ್ನು ಮಾಡುವಂತಹ ಅಧಿಕಾರ ಇವರಿಗಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ನಂತರದಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಂತಹ ಹಣಕಾಸು ಲೆಕ್ಕ ಪರಿಶೋಧನೆ ಮತ್ತು ಯೋಜನಾ ಸ್ಥಾಯಿ ಸಮಿತಿ ಅಂತ ಹೇಳಿ ಕರಿಬಹುದು. ಇದರ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ ಈ ಸಮಿತಿಯ ಅಧ್ಯಕ್ಷರಾಗಿರ್ತಾರೆ. ಯಾಕೆಂದರೆ ಇದು ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಅಲ್ವಾ. ಪ್ರತಿಯೊಂದು ಹಣಕಾಸಿನ ವ್ಯವಹಾರಗಳು ಅಧ್ಯಕ್ಷರ ಒಂದು ನೇತೃತ್ವದಲ್ಲೇ ನಡಿಬೇಕಾಗಿರೋದ್ರಿಂದ ಈ ಒಂದು ಸ್ಥಾಯಿ ಸಮಿತಿ ಅಧ್ಯಕ್ಷರು ಇವರೇ ಆಗಿರ್ತಾರೆ. ಇನ್ನು ಗ್ರಾಮ ಪಂಚಾಯಿತಿಯ ಹಣಕಾಸಿನ ಬಜೆಟನ್ನು ಕೂಡ ಇವರೇ ರೂಪಿಸ್ತಾರೆ. ತೆರಿಗೆ ಸಂಗ್ರಹದ ಕುರಿತಾದಂಥ ಮೇಲ್ವಿಚಾರಣೆಯನ್ನು ಮಾಡ್ತಾರೆ. ಒಟ್ಟಾರೆಯಾಗಿ ಹಣಕಾಸಿನ ಬಗ್ಗೆ ಯಾವುದೇ ರೀತಿಯಾದಂತಹ ವ್ಯವಹಾರಗಳು ನಡೆದರೂ ಕೂಡ ಅದನ್ನು ಈ ಒಂದು ಹಣಕಾಸು ಲೆಕ್ಕ ಪರಿಶೋಧನೆ ಮತ್ತು ಯೋಜನಾ ಸ್ಥಾಯಿ ಸಮಿತಿ ನೋಡ್ಕೊಳ್ಳುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ನಂತರದಲ್ಲಿ ಸಾಮಾಜಿಕ ನ್ಯಾಯ ಸಮಿತಿ. ಇದರ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತ ಹೇಳಿದ್ರೆ ಚುನಾಯಿತ ಸದಸ್ಯರಲ್ಲಿ ಯಾರನ್ನಾದರೂ ಒಬ್ಬರನ್ನ ಇದರ ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ಬೋದು. ಅವರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸದಸ್ಯರು ಆಗಿರ್ತಾರೆ. ದುರ್ಬಲ ವರ್ಗದವರ ಹಿತಾಸಕ್ತಿಯನ್ನು ಕಾಪಾಡುವಂಥದ್ದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಕಾರ್ಯಕ್ರಮಗಳನ್ನು ರೂಪಿಸುವಂಥದ್ದು ಇವರ ಒಂದು ಅಧಿಕಾರ ಆಗಿರುತ್ತೆ. ನಂತರದಲ್ಲಿ ಈ ಸಮಿತಿಯಲ್ಲಿ ಕನಿಷ್ಠ ಒಬ್ಬರು ಮಹಿಳೆ ಸದಸ್ಯರು ಇರಬೇಕಾಗಿರುತ್ತೆ. ಇದೊಂದು ರೂಲ್ಸ್ ಅಂತ ಹೇಳಿ ನಾವು ನೋಡ್ಬೋದು. ನಂತರದಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ನಾವು 3 ಸ್ಥಾಯಿ ಸಮಿತಿಗಳನ್ನು ಬಿಟ್ಟು ಇನ್ನಿತರ ಸಮಿತಿಗಳನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಅವುಗಳು ಯಾವುದು ಅಂತ ಹೇಳಿದ್ರೆ ಗ್ರಾಮೀಣ ಅಭಿವೃದ್ಧಿ ಸಮಿತಿ ಮತ್ತು ಮೇಲುಸ್ತುವಾರಿ ಸಮಿತಿ ಆಗಿರುತ್ತೆ. ಗ್ರಾಮ ಆರೋಗ್ಯ ಮತ್ತು ನೈರ್ಮಲ್ಯ ಸಮಿತಿ, ಆಹಾರ ಖಾತ್ರಿ ಸಮಿತಿ, ಜೀವ ವೈವಿಧ್ಯ ನಿರ್ವಹಣಾ ಸಮಿತಿ ಮತ್ತು ಮಹಿಳೆಯರ ಮಕ್ಕಳ ಮತ್ತು
ಸಾಗಾಣಿಕೆ ತಡೆ ಸಮಿತಿ ಅಂತ ಹೇಳಿ ನಾವು ನೋಡ್ಬೋದು. ಸೊ ಪ್ರತಿಯೊಂದು ಸಮಿತಿಯು ಕೂಡ ಅದರದ್ದೇ ಆದಂತಹ ಕಾರ್ಯಗಳನ್ನು ಹೊಂದಿರುತ್ತೆ. ಸೊ ಅವುಗಳನ್ನು ನಿರ್ವಹಣೆಯನ್ನು ಮಾಡುವಂತಹ ಅಧಿಕಾರ ಹಕ್ಕು ಅವ್ರಿಗೆ ಇರುತ್ತೆ ಅಂತ ಹೇಳಿ ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದಿಷ್ಟು ಕೂಡ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ. ಸೊ ಗ್ರಾಮ ಪಂಚಾಯಿತಿ ಅಂತ ಹೇಳಿ ಬಂದಾಗ ಇಲ್ಲಿ ಏನು ಮಾಹಿತಿಗಳಿದೆಯಲ್ಲ, ಸೊ ಇದನ್ನು ನೀಟಾಗಿ ತಿಳ್ಕೊಂಡ್ರೆ ಸಾಕು. ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಗಳಲ್ಲಿ ಸೇಮ್ ಇದೇ ರೀತಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಿರುತ್ತೆ, ಆದರೆ ಒಂದಿಷ್ಟು ಅಂಕಿಅಂಶಗಳು ಬದಲಾಗ್ತಾ ಹೋಗುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇಲ್ಲಿ ಗ್ರಾಮ ಸಭೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಗ್ರಾಮ ಸಭೆ ನಿಮಗೆ ನೆನಪಿರಬೇಕು, 243 ಎ ವಿಧಿ ಗ್ರಾಮ ಸಭೆಯ ಬಗ್ಗೆ ಮಾತನಾಡುತ್ತೆ. ಸೊ ಇಲ್ಲಿ ನಮ್ಮ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ಗ್ರಾಮ ಸಭೆ ಅಂತ ಹೇಳಿ ಬಂದಾಗ ಗ್ರಾಮ ಸಭೆಯ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ ಆಗಿರ್ತಾರೆ. ಸೊ ಇಲ್ಲಿ ಒಟ್ಟು ಮತದಾರರಲ್ಲಿ 1/10 ಅಂದರೆ 100 ಜನರು ಹಾಜರಿದ್ದರೆ ಒಂದು ಗ್ರಾಮ ಸಭೆಯನ್ನು ನಡೆಸಲಿಕ್ಕೆ ಇಲ್ಲಿ ಅವಕಾಶ ಇರುತ್ತೆ. ಸೊ ಗ್ರಾಮ ಪಂಚಾಯಿತಿ ರಚನೆಯಾದಂತಹ ಮೊದಲ 60 ದಿನಗಳ ಒಳಗೆ ಅಂದರೆ 3 ತಿಂಗಳ ಒಳಗೆ ಮೊದಲ ಸಭೆಯನ್ನು ಇವರು ಮಾಡಬೇಕಾಗಿರುತ್ತೆ. ಸೊ ನಂತರ ಪ್ರತಿ 6 ತಿಂಗಳಿಗೊಮ್ಮೆ ನಿರ್ಧರಿಸಿದ ದಿನಾಂಕದಂದು ಸಭೆಯನ್ನು ನಡೆಸಬೇಕಾಗಿರುತ್ತೆ. ಗ್ರಾಮ ಸಭೆಯು ಊರಿನ ಜನರ ಮಧ್ಯೆ ಗ್ರಾಮಗಳ ಅಭಿವೃದ್ಧಿಯ ಕುರಿತಾದಂತಹ ಮಾಹಿತಿಗಳನ್ನು ಚರ್ಚೆಯನ್ನು ಮಾಡಲಾಗುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಗ್ರಾಮ ಪಂಚಾಯಿತಿಯ ಸಭೆ ಬೇರೆ. ಗ್ರಾಮ ಪಂಚಾಯಿತಿ ಸಭೆ ಅಂದರೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಮತ್ತು ಸರ್ಕಾರದಿಂದ ನೇಮಕ ಮಾಡಲ್ಪಟ್ಟಂಥ ಅಧಿಕಾರಿಗಳು ಮಾತ್ರ ಇರ್ತಾರೆ. ಆದರೆ ಗ್ರಾಮ ಸಭೆ ಅಂತ ಹೇಳಿದ್ರೆ ಊರಿನ ಜನರು ಇರ್ತಾರೆ ಮತ್ತು ಗ್ರಾಮ ಪಂಚಾಯಿತಿಯ ಪದಾಧಿಕಾರಿಗಳು ಇರ್ತಾರೆ. ಸೊ ಇವರ ಮಧ್ಯೆ ನಡೆಯುವಂತಹ ಸಭೆಯನ್ನು ನಾವು ಗ್ರಾಮ ಸಭಾ ಅಂತ ಹೇಳಿ ಕರಿಬೋದು. ಸೊ ಇಲ್ಲಿ ಕೋರಮ್ ಅಂತ ಹೇಳಿ ಬಂದಾಗ 100 ಜನರು ಭಾಗವಹಿಸಿದ್ದಾರೆ ಅಂತ ಹೇಳಿದ್ರೆ ಆ ಒಂದು ಸಭೆಯನ್ನು ಕಂಟಿನ್ಯೂ ಮಾಡುವಂತಹ ಅವಕಾಶ ಅಧ್ಯಕ್ಷರಿಗೆ ಇರುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಓಕೆ, ಸೊ ಈಗ ನಾವು ತಾಲೂಕು ಪಂಚಾಯಿತಿಯ ಮಾಹಿತಿಯನ್ನು ನಾವು ನೋಡ್ತಾ ಹೋಗೋಣ. 1993ನೇ ಪಂಚಾಯತ್ ರಾಜ್ ಅಧಿನಿಯಮ ಸೂಚಿಸಿರುವ 3 ಹಂತಗಳಲ್ಲಿ ತಾಲೂಕು ಪಂಚಾಯಿತಿಯು ಮಾಧ್ಯಮಿಕ ಹಂತ ಆಗಿರುತ್ತೆ. ಪ್ರತಿಯೊಂದು ತಾಲೂಕು ಕೂಡ ಒಂದು ತಾಲೂಕು ಪಂಚಾಯಿತಿಯನ್ನು ಹೊಂದಿರಬೇಕು ಅಂತ ಹೇಳಿ ಈ ಒಂದು ಕಾಯ್ದೆ ಹೇಳುತ್ತೆ. ಇನ್ನು ತಾಲೂಕು ಪಂಚಾಯಿತಿಯ ರಚನೆಯನ್ನು ನೋಡಿದ್ರೆ ಅಂದರೆ ಎಷ್ಟು ಜನರಿಗೆ ಎಷ್ಟು ಸದಸ್ಯರು ಇರಬೇಕು ಅಂತ ಹೇಳಿ ನಾವು ನೋಡೋದಾದರೆ 12,500ರಿಂದ 15,000 ಜನರಿಗೆ ಒಬ್ಬರು ಪ್ರತಿನಿಧಿಯನ್ನು ಹೊಂದಿರಬೇಕು ಅಂತ ಹೇಳುತ್ತೆ. ಸೊ ಉದಾಹರಣೆಗೆ ಒಂದು ತಾಲೂಕಿನಲ್ಲಿ 1,00,000 ಜನಸಂಖ್ಯೆ ಇದ್ದಾರೆ ಅಂತ ಹೇಳಿದ್ರೆ ಕನಿಷ್ಠ 11 ಮಂದಿ ಸದಸ್ಯರನ್ನು ತಾಲೂಕು ಪಂಚಾಯಿತಿ ಸದಸ್ಯರನ್ನಾಗಿ ಜನರು ನೇಮಕವನ್ನು ಮಾಡಬೇಕಾಗಿರುತ್ತೆ. ಸೊ ಇದನ್ನೇ ನಾವು ರಚನೆ ಅಂತ ಹೇಳಿ ನಾವು ನೋಡ್ಬೋದು. ಇನ್ನು ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಸ್ಥಾನ ಮೀಸಲಾತಿಯನ್ನು ನಾವು ನೋಡೋದಾದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಈಗ ಆಲ್ರೆಡಿ ಹೇಳಿರುವ ಹಾಗೆ 15% ಮತ್ತು 3% ಇರುತ್ತೆ. ಹಿಂದುಳಿದ ವರ್ಗಗಳಿಗೆ 1/3 ಅಂದರೆ 33% ಅಷ್ಟಿರುತ್ತೆ. ನಂತರದಲ್ಲಿ ಮಹಿಳೆಯರಿಗೆ 50% ಅಷ್ಟು ಮೀಸಲಾತಿ ಇರುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ತಾಲೂಕು ಪಂಚಾಯಿತಿಯ ಸದಸ್ಯರನ್ನು ಪ್ರಜೆಗಳು ವಯಸ್ಕ ಮತದಾನ ಪದ್ಧತಿಯ ಮೂಲಕ ನೇರವಾಗಿ ಆಯ್ಕೆಯನ್ನು ಮಾಡ್ತಾರೆ. ಸೊ ಇದನ್ನು ನಾವು ರಹಸ್ಯ ಮತದಾನ ಪದ್ಧತಿ ಅಂತಲೂ ಕೂಡ ನಾವು ಕರಿತೀವಿ. ಇನ್ನು ತಾಲೂಕು ಪಂಚಾಯಿತಿ ಈ ಕೆಳಗಿನ ಸದಸ್ಯರನ್ನು ಹೊಂದಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಜನರಿಂದ ಸಾರ್ವತ್ರಿಕ ವಯಸ್ಕ ಮತದಾನದ ಮೂಲಕ ನೇರವಾಗಿ ಆಯ್ಕೆಯಾದಂತಹ ಚುನಾಯಿತ ಸದಸ್ಯರು ಇರ್ತಾರೆ. ತಾಲೂಕನ್ನು ಪ್ರತಿನಿಧಿಸುವಂತಹ ಲೋಕಸಭಾ ಮತ್ತು ರಾಜ್ಯಸಭಾ ಸದಸ್ಯರು ಇರ್ತಾರೆ. ತಾಲೂಕನ್ನು ಪ್ರತಿನಿಧಿಸುವ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರು ಕೂಡ ಇರ್ತಾರೆ. ತಾಲೂಕು ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತಹ 1/5 ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷರು ಕೂಡ ಇರ್ತಾರೆ. ಇವರನ್ನು ಸಹಾಯಕ ಆಯುಕ್ತರು ಆವರ್ತನೆಯ ಆಧಾರದ ಮೇಲೆಗೆ 1 ವರ್ಷದ ಅವಧಿಗೆ ಆಯ್ಕೆಯನ್ನು ಮಾಡ್ತಾರೆ. ಸೊ ಈ ಮೇಲ್ಕಂಡ ಎಲ್ಲ ಸದಸ್ಯರು ತಾಲೂಕು ಪಂಚಾಯಿತಿಯ ಸಭೆಗಳಲ್ಲಿ ಭಾಗವಹಿಸುವ ಮತ್ತು ಮತ ಚಲಾಯಿಸುವ ಹಕ್ಕನ್ನು ಹೊಂದಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಒಂದು ತಾಲೂಕು ಅಂತ ತಗೊಂಡಾಗ ಆ ತಾಲೂಕಿನಲ್ಲಿ ನಡೆಯುವಂಥ ಸಭೆಗಳಾಗಿರ್ಬೋದು, ಕಾರ್ಯಕಲಾಪಗಳಾಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಇದಿಷ್ಟು ಜನರು ಕೂಡ ಭಾಗವಹಿಸಲಿಕ್ಕೆ ಅವಕಾಶ ಇರುತ್ತೆ. ಹಾಗೆ ಯಾವುದಾದ್ರೂ ಒಂದು ಯೋಜನೆಯನ್ನು ಜಾರಿಗೆ ತರಬೇಕಂದ್ರೆ
ಅದಕ್ಕೆ ಮತ ಹಾಕಿ ಆ ಒಂದು ಯೋಜನೆಯನ್ನು ಜಾರಿಗೆ ತರಲಿಕ್ಕೆ ಅವಕಾಶ ಮಾಡಿಕೊಡೋ ರೀತಿಯಲ್ಲೂ ಕೂಡ ಇವರಿಗೆ ಅಧಿಕಾರಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇನ್ನು ತಾಲೂಕು ಪಂಚಾಯಿತಿಯ ಚುನಾವಣಾ ಕ್ಷೇತ್ರಕ್ಕಾಗಿ ಮತದಾರರ ಪಟ್ಟಿಯನ್ನು ತಹಸೀಲ್ದಾರ್ ಅವರು ತಯಾರಿಸ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ಇನ್ನು ಪದಾಧಿಕಾರಿಗಳು ಅಂತ ಬಂದಾಗ ಪದಾಧಿಕಾರಿಗಳಲ್ಲಿ ನಾವು ಸದಸ್ಯರನ್ನು ನೋಡ್ತೀವಿ, ಅಧ್ಯಕ್ಷರನ್ನು ನೋಡ್ತೀವಿ, ಹಾಗೆ ಉಪಾಧ್ಯಕ್ಷರನ್ನು ನೋಡ್ತೀವಿ. ತಾಲೂಕು ಪಂಚಾಯತ್ ಮುಖ್ಯಸ್ಥರನ್ನು ಅಧ್ಯಕ್ಷರಂತ ಹೇಳಿ ಕರೆಯಲಾಗುತ್ತೆ, ಉಪಮುಖ್ಯಸ್ಥರನ್ನು ಉಪಾಧ್ಯಕ್ಷರು ಅಂತ ಹೇಳಿ ಕರೆಯಲಾಗುತ್ತೆ. ತಾಲೂಕು ಪಂಚಾಯಿತಿಯ ಸದಸ್ಯರು ತಮ್ಮಲ್ಲಿ ಒಬ್ಬರನ್ನು ಅಧ್ಯಕ್ಷರನ್ನಾಗಿ ಮತ್ತೊಬ್ಬರನ್ನು ಉಪಾಧ್ಯಕ್ಷರನ್ನಾಗಿ ಮೀಸಲಾತಿಯ ಆಧಾರದ ಮೇಲೆ ಆಯ್ಕೆಯನ್ನು ಮಾಡ್ತಾರೆ. ಚುನಾವಣೆಯನ್ನು ನಡೆಸಿ ಸದಸ್ಯರ ಹೆಸರನ್ನು ಪ್ರಕಟಿಸಿದ 1 ತಿಂಗಳ ಒಳಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆಯನ್ನು ನಡೆಸಬೇಕಾಗಿರುತ್ತೆ. ಸೇಮ್ ಆ್ಯಸ್ ಇಟ್ ಈಸ್ ಗ್ರಾಮ ಪಂಚಾಯಿತಿಯಲ್ಲಿ ಹೇಗೆ ಹಾಗೆ ಇರುತ್ತೆ, ಕೆಲವೊಂದಿಷ್ಟು ಅಂಕಿಅಂಶಗಳು ಮಾತ್ರ ವೇರಿ ಆಗಿರುತ್ತೆ ಅನ್ನೋದನ್ನು ನೀವು ನೋಡ್ಬೋದು. ಇನ್ನು ತಾಲೂಕು ಪಂಚಾಯತ್ ಅಧ್ಯಕ್ಷ ತನ್ನ ರಾಜೀನಾಮೆಯನ್ನು ಡೆಪ್ಯೂಟಿ ಕಮಿಷನರ್ಗೆ ಕೊಡಬೇಕಾಗಿರುತ್ತೆ. ಉಪಾಧ್ಯಕ್ಷರು ತಮ್ಮ ರಾಜೀನಾಮೆಯನ್ನು ಅಧ್ಯಕ್ಷನಿಗೆ ಕೊಡಬೇಕಾಗಿರುತ್ತೆ. ನಂತರ ಸದಸ್ಯರು ಕೂಡ ತಮ್ಮ ರಾಜೀನಾಮೆಯನ್ನು ಅಧ್ಯಕ್ಷರಿಗೆ ಕೊಡಬೇಕಾಗಿರುತ್ತೆ. ಇನ್ನು ಅಧಿಕಾರಾವಧಿ ಅಂತ ಬಂದಾಗ ತಾಲೂಕು ಪಂಚಾಯತ್ನ ಸದಸ್ಯರ ಅಧಿಕಾರಾವಧಿ 5 ವರ್ಷಗಳಿರುತ್ತೆ, ಸದಸ್ಯರು 5 ವರ್ಷಗಳು, ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅಂತ ಬಂದಾಗ 30 ತಿಂಗಳು ಅಂದರೆ 2.5 ವರ್ಷ ಅಂತ ಹೇಳಿ ನಾವು ನೋಡ್ಬೋದು. ಇನ್ನು ತಾಲೂಕು ಪಂಚಾಯಿತಿಯ ಸಭೆಗಳು ಅಂತ ಬಂದಾಗ 2 ತಿಂಗಳಿಗೊಮ್ಮೆ ನಡಿಬೇಕಾಗಿರುತ್ತೆ. ಕೋರಂ ಬಂದು ಸೇಮ್ ಆ್ಯಸ್ ಇಟ್ ಈಸ್ 1/3 ಇರುತ್ತೆ. ಓಕೆ, ಸೊ ನಂತರದಲ್ಲಿ ಹಣಕಾಸಿನ ಮೂಲ. ರಾಜ್ಯ ಸರ್ಕಾರದ ಸಂಚಿತ ನಿಧಿ ಮತ್ತು ಜಿಲ್ಲಾ ಪಂಚಾಯಿತಿಗಳಿಂದ ವರ್ಗಾಯಿಸಲ್ಪಟ್ಟಂಥ ಹಣ, ತಾಲೂಕು ಪಂಚಾಯಿತಿಯ ಆಸ್ತಿಯ ಮಾರಾಟ ಮತ್ತು ಬಾಡಿಗೆಯಿಂದ ಬರುವಂಥ ಹಣ, ರಾಜ್ಯ ಸರ್ಕಾರದಿಂದ ನೀಡಲಾಗುವಂಥ ಅನುದಾನ ಸಾಲಗಳು, ತಾಲೂಕು ಪಂಚಾಯಿತಿಯಿಂದ ವಿಧಿಸಲ್ಪಟ್ಟಂಥ ತೆರಿಗೆ ಮತ್ತು ಶುಲ್ಕಗಳು, ತಾಲೂಕು ಪಂಚಾಯಿತಿಯ ಭೂಮಿ ಮತ್ತು ಇತರೆ ಆಸ್ತಿಗಳು ಮತ್ತು ಭದ್ರತಾ ಠೇವಣಿಗಳಿಂದ ಬರುವಂತಹ ಆದಾಯ, ಇವೆಲ್ಲವೂ ಕೂಡ ಒಂದು ತಾಲೂಕು ಪಂಚಾಯಿತಿಯ ಒಂದು ಹಣದ ಮೂಲ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ದ ವೆರಿ ಇಂಪಾರ್ಟೆಂಟ್, ತಾಲೂಕು ಪಂಚಾಯಿತಿಯಲ್ಲೂ ಕೂಡ ನಾವು 3 ಸ್ಥಾಯಿ ಸಮಿತಿಗಳನ್ನು ನಾವು ನೋಡ್ಬೋದು. ಸಾಮಾನ್ಯ ಸ್ಥಾಯಿ ಸಮಿತಿ, ಹಣಕಾಸು ಲೆಕ್ಕ ಮತ್ತು ಯೋಜನಾ ಸಮಿತಿ ಮತ್ತು ಸಾಮಾಜಿಕ ನ್ಯಾಯ ಸಮಿತಿ. ಸೊ ಮೊದಲಿಗೆ ಸಾಮಾನ್ಯ ಸ್ಥಾಯಿ ಸಮಿತಿಯನ್ನು ನಾವು ನೋಡೋದಾದರೆ ಅಧ್ಯಕ್ಷರು ಬಂದು ತಾಲೂಕು ಪಂಚಾಯಿತಿಯ ಉಪಾಧ್ಯಕ್ಷರು ಆಗಿರ್ತಾರೆ. ಗ್ರಾಮ ವಿಸ್ತರಣಾ ಕಾರ್ಯಕ್ರಮಗಳು, ನೈಸರ್ಗಿಕ ವಿಕೋಪ ನಿರ್ವಹಣೆ, ಸಂಪರ್ಕಗಳ ನಿರ್ವಹಣೆ, ಸಿಬ್ಬಂದಿ ವಿಷಯಗಳು, ಕಟ್ಟಡಗಳು, ಗ್ರಾಮೀಣ ಗೃಹ ನಿರ್ಮಾಣ, ನೀರು ಸರಬರಾಜು, ಈ ರೀತಿ ಎಲ್ಲ ಕಾರ್ಯಕ್ರಮಗಳನ್ನು ನಿರ್ವಹಣೆಯನ್ನು ಮಾಡುವಂತಹ ಜವಾಬ್ದಾರಿ ಸಾಮಾನ್ಯ ಸ್ಥಾಯಿ ಸಮಿತಿಗೆ ನೀಡಿರ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ಇನ್ನು ಹಣಕಾಸು ಲೆಕ್ಕ ಪರಿಶೋಧನೆ ಮತ್ತು ಯೋಜನಾ ಸಮಿತಿ ಅಂತ ಬಂದಾಗ ಹಣಕಾಸಿಗೆ ಸಂಬಂಧಪಟ್ಟಿದ್ರೆ ಅಲ್ಲಿ ಖಂಡಿತವಾಗ್ಲಿ ಕೂಡ ಅಧ್ಯಕ್ಷರು ತಾಲೂಕು ಪಂಚಾಯಿತಿಯ ಅಧ್ಯಕ್ಷರೇ ಆಗಿರ್ತಾರೆ. ಸೊ ತಾಲೂಕು ಪಂಚಾಯಿತಿಯ ಬಜೆಟನ್ನು ರೂಪಿಸುವಂಥದ್ದು, ಎಲ್ಲ ಹಣಕಾಸು ವ್ಯವಹಾರಗಳನ್ನು ನಿರ್ವಹಣೆ ಮಾಡುವಂಥದ್ದು, ತಾಲೂಕು ಪಂಚಾಯಿತಿಯ ಆದಾಯ ಎಷ್ಟಾಯಿತು, ವೆಚ್ಚ ಆಯಿತು, ಸೊ ಇವುಗಳ ಬಗ್ಗೆ ಮೇಲ್ವಿಚಾರಣೆಯನ್ನು ಮಾಡುವಂಥ ಅಧಿಕಾರ ಕೂಡ ಈ ಒಂದು ಸಮಿತಿಗೆ ಇರುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ನಂತರದಲ್ಲಿ ಸಾಮಾನ್ಯ ನ್ಯಾಯ ಸಮಿತಿ. ಸೊ ಇದರ ಅಧ್ಯಕ್ಷರು ಇತರೆ ಸದಸ್ಯರಲ್ಲಿ ಒಬ್ಬರಾಗಿರ್ತಾರೆ. ಸೊ ಇವರು SC, ST, OBC ವರ್ಗಗಳಿಗೆ ಶಿಕ್ಷಣ, ಆರ್ಥಿಕತೆ, ಸಾಮಾಜಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಇತರೆ ಕಾರ್ಯಕ್ರಮಗಳನ್ನು ನಿರ್ವಹಣೆಯನ್ನು ಮಾಡುವಂತಹ ಅಧಿಕಾರ ಇವರಿಗಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಇನ್ನು ದುರ್ಬಲ ವರ್ಗಕ್ಕೆ ಸಾಮಾಜಿಕ ನ್ಯಾಯವನ್ನು ಒದಗಿಸುವಂತಹ ಅಧಿಕಾರವೂ ಕೂಡ ಇವರಲ್ಲಿ ಇರುತ್ತೆ. ಸೊ ಇದಿಷ್ಟು ಕೂಡ ತಾಲೂಕು ಪಂಚಾಯಿತಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಗಳು. ಸೊ ಗ್ರಾಮ ಪಂಚಾಯಿತಿಯನ್ನು ನೀಟಾಗಿ ನಾವು ಓದ್ಕೊಂಡಿದ್ರೆ ತಾಲೂಕು ಪಂಚಾಯಿತಿ ಕೂಡ ತುಂಬ ಈಸಿಯಾಗಿ ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ಸೊ ಈಗ ನಾವು ನೋಡೋಣ ಜಿಲ್ಲಾ ಪಂಚಾಯಿತಿಗಳ ಕುರಿತು. ಓಕೆ, ಸಂವಿಧಾನದ 243ನೇ ಸಿ ವಿಧಿಯು ಪ್ರತಿಯೊಂದು ಜಿಲ್ಲಾ ಪಂಚಾಯತ್ ರಚಿಸಿಕೊಳ್ಳುವಂಥ ಅವಕಾಶವನ್ನು ಮಾಡಿಕೊಟ್ಟಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯನ್ನು ಹೊರತುಪಡಿಸಿ ಒಂದು ಜಿಲ್ಲೆಯ ಇತರ ಪ್ರದೇಶಗಳು ಜಿಲ್ಲಾ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಜಿಲ್ಲಾ ಪಂಚಾಯತ್ ಕಾಯ್ದೆಯ ಅನ್ವಯ ಜಿಲ್ಲಾ ಪಂಚಾಯಿತಿಯು ಕೊನೆಯ ಹಂತವಾಗಿರುತ್ತೆ ಅಂತ ಹೇಳಿ ಕೂಡ ನಾವು ನೋಡ್ಬೋದಾಗಿರುತ್ತೆ. ಇನ್ನು ಜಿಲ್ಲಾ ಪಂಚಾಯಿತಿ ಅಂತ ಬಂದಾಗ ರಚನೆಯನ್ನು ನಾವು ನೋಡೋದಾದರೆ ಜಿಲ್ಲಾ ಪಂಚಾಯತ್ನ ಸದಸ್ಯರ ಸಂಖ್ಯೆಯನ್ನು ಜಿಲ್ಲೆಯ ಜನಸಂಖ್ಯೆಯ ಆಧಾರದ ಮೇಲೆ ನಿರ್ಧಾರವನ್ನು ಮಾಡಲಾಗುತ್ತೆ. 40,000 ಜನರಿಗೆ ಒಬ್ಬ ಪ್ರತಿನಿಧಿಯನ್ನು ಹೊಂದಿರಬೇಕಾಗಿರುತ್ತೆ.
ಸೊ ಅದರಲ್ಲೂ ಉತ್ತರ ಕನ್ನಡ ಜಿಲ್ಲಾ ಪಂಚಾಯಿತಿ ಒಟ್ಟು ಸದಸ್ಯರು 30,000 ಹೊಂದಿದ್ರೂ ಕೂಡ ಅವರಿಗೆ ಒಬ್ಬ ಪ್ರತಿನಿಧಿಯನ್ನು ಹೊಂದುವಂತಹ ಅವಕಾಶವನ್ನು ಈ ಒಂದು ಅಧಿನಿಯಮ ಮಾಡಿಕೊಟ್ಟಿದೆ. ಇನ್ನು ಚಿಕ್ಕಮಗಳೂರು ಜಿಲ್ಲೆ, ಕೊಡಗು ಜಿಲ್ಲೆಗಳಲ್ಲಿ 18,000 ಜನರಿಗೆ ಒಬ್ಬ ಸದಸ್ಯನಿರಲಿಕ್ಕೆ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದು. ಯಾಕೆಂದರೆ ಈ ಜಿಲ್ಲೆಗಳಲ್ಲಿ ಜನಸಂಖ್ಯೆ ಬಹಳಷ್ಟು ಕಡಿಮೆ ಇರುತ್ತೆ. ಹಾಗಾಗಿ ಅಲ್ಲಿನ ಜನಸಂಖ್ಯೆಗೆ ಅನುಗುಣವಾಗಿ ಸದಸ್ಯರನ್ನು ನೇಮಕವನ್ನು ಮಾಡಲಿಕ್ಕೆ ಕಾಯ್ದೆ ಅವಕಾಶ ಮಾಡಿಕೊಟ್ಟಿದೆ ಅಂತ ಹೇಳಿ ನಾವು ನೋಡ್ಬೋದು. ಇನ್ನು ಮೀಸಲಾತಿ ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿಯ ಒಟ್ಟು ಸ್ಥಾನಗಳಲ್ಲಿ ಪರಿಶಿಷ್ಟ ಜಾತಿಗೆ 15%, ಪರಿಶಿಷ್ಟ ಪಂಗಡಕ್ಕೆ 3%, OBC ಅವರಿಗೆ 1/3 ಮತ್ತು ಮಹಿಳೆಯರಿಗೆ 50% ಮೀಸಲಾತಿಯನ್ನು ನಾವು ನೋಡ್ತೀವಿ. ಅಧಿಕಾರಾವಧಿ ಬಂದಾಗ ಜಿಲ್ಲಾ ಪಂಚಾಯತ್ನ ಸದಸ್ಯರ ಅಧಿಕಾರಾವಧಿ 5 ವರ್ಷಗಳಿರುತ್ತೆ. ಹಾಗೆ ಜಿಲ್ಲಾ ಪಂಚಾಯತ್ನ ಅಧಿಕಾರಾವಧಿ ಕೂಡ 5 ವರ್ಷ ಇರುತ್ತೆ. ನಂತರ ಸಭೆಗಳು ಅಂತ ಬಂದಾಗ ಸಭೆಗಳು ಕೂಡ ಇಲ್ಲಿ 2 ತಿಂಗಳಿಗೊಮ್ಮೆ ಅಗತ್ಯವಾಗಿ ನಡೀಲೇಬೇಕು. ಕೋರಂ ಬಂದು ಸೇಮ್ ಆ್ಯಸ್ ಇಟ್ ಈಸ್ 1/3 ಇರುತ್ತೆ. ಓಕೆ, ನಂತರದಲ್ಲಿ ಚುನಾವಣೆ. ಚುನಾವಣೆ ಅಂತ ಹೇಳಿ ಬಂದಾಗ ಜಿಲ್ಲಾ ಪಂಚಾಯತ್ನ ಸದಸ್ಯರನ್ನು ಪ್ರಾಂತೀಯ ಕ್ಷೇತ್ರಗಳ ಪ್ರಜೆಗಳು ವಯಸ್ಕ ಮತದಾನ ಪದ್ಧತಿ ಮೂಲಕ ಪ್ರತ್ಯಕ್ಷವಾಗಿ ಚುನಾಯಿಸ್ತಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಒಳಗೊಂಡಿರುವಂತಹ ಸದಸ್ಯರನ್ನು ನಾವು ನೋಡೋದಾದರೆ ಜಿಲ್ಲಾ ಪಂಚಾಯಿತಿಯ ಚುನಾಯಿತ ಸದಸ್ಯರಿರ್ತಾರೆ, ಜಿಲ್ಲೆಯನ್ನು ಪ್ರತಿನಿಧಿಸುವ ಲೋಕಸಭಾ ವಿಧಾನಸಭಾ ಸದಸ್ಯರಿರ್ತಾರೆ, ಜಿಲ್ಲೆಯನ್ನು ಪ್ರತಿನಿಧಿಸುವ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರು ಇರ್ತಾರೆ. ಜಿಲ್ಲಾ ಪಂಚಾಯತ್ನ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ತಾಲೂಕುಗಳ ಪಂಚಾಯಿತಿಗಳ ಅಧ್ಯಕ್ಷರು ಕೂಡ 1 ಇಯರ್ಗೆ ಟರ್ಮಲ್ಲಿ ಇವರು ಕೂಡ ಸದಸ್ಯರಾಗಿರ್ತಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ನಂತರದಲ್ಲಿ ಪದಾಧಿಕಾರಿಗಳು ಅಂತ ಬಂದಾಗ ಜಿಲ್ಲಾ ಪಂಚಾಯತ್ನ ಮುಖ್ಯಸ್ಥರನ್ನು ಅಧ್ಯಕ್ಷರು ಅಂತ ಹೇಳಿ ಕರಿತೀವಿ, ಉಪಮುಖ್ಯಸ್ಥರನ್ನು ನಾವು ಉಪಾಧ್ಯಕ್ಷರು ಅಂತ ಹೇಳಿ ಕರಿತೀವಿ. ಜಿಲ್ಲಾ ಪಂಚಾಯತ್ನ ಸದಸ್ಯರು ತಮ್ಮಲ್ಲೇ ಒಬ್ಬರನ್ನು ಅಧ್ಯಕ್ಷರನ್ನಾಗಿ ಮತ್ತು ಉಪಾಧ್ಯಕ್ಷರನ್ನಾಗಿ ಮೀಸಲಾತಿಯ ಆಧಾರದ ಮೇಲೆ ಆಯ್ಕೆಯನ್ನು ಮಾಡಬೇಕಾಗಿರುತ್ತೆ. ಅಧ್ಯಕ್ಷರು ಉಪಾಧ್ಯಕ್ಷರು ಅಂತ ಬಂದಾಗ ಅವರ ಅಧಿಕಾರಾವಧಿ 30 ತಿಂಗಳು ಅಂದರೆ 2.5 ವರ್ಷ ಇರುತ್ತೆ ಅನ್ನೋದನ್ನು ನಾವು ನೋಡ್ಬೋದು. ನಂತರ ಜಿಲ್ಲಾ ಪಂಚಾಯಿತಿಗೆ ಬರುವಂತಹ ಹಣಕಾಸಿನ ಮೂಲಗಳನ್ನು ನೋಡೋದಾದರೆ ರಾಜ್ಯ ಸರ್ಕಾರದ ಸಂಚಿತ ನಿಧಿಯಿಂದ ಜಿಲ್ಲಾ ಪಂಚಾಯಿತಿಗಳಿಗೆ ವರ್ಗಾಯಿಸಲ್ಪಟ್ಟಂಥ ಹಣ, ಜಿಲ್ಲಾ ಪಂಚಾಯಿತಿಯಿಂದ ವಿಧಿಸಲ್ಪಟ್ಟಂಥ ತೆರಿಗೆ ಮತ್ತು ಶುಲ್ಕಗಳು, ಜಿಲ್ಲಾ ಪಂಚಾಯಿತಿಯ ಭೂಮಿ, ಇತರೆ ಆಸ್ತಿಗಳು, ಭದ್ರತಾ ಠೇವಣಿಗಳು, ಆಸ್ತಿಯ ಮಾರಾಟ ಮತ್ತು ಬಾಡಿಗೆ, ನಂತರ ಜಿಲ್ಲಾ ಪಂಚಾಯಿತಿಯಿಂದ ನೀಡಲಾಗುವಂತಹ ಸಾಲಗಳಿಂದ ಬರುವಂಥ ಬಡ್ಡಿ, ರಾಜ್ಯ ಸರ್ಕಾರದಿಂದ ನೀಡಲಾಗುವಂಥ ಅನುದಾನಗಳು ಮತ್ತು ಸಾಲಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಓಕೆ, ಇನ್ನು ಇಲ್ಲಿ ಪ್ರಶ್ನೆ ಆಗೋ ಸಾಧ್ಯತೆ ಇರುತ್ತೆ. ಏನಕ್ಕೆ ಅಂದರೆ ನಾವು ಗ್ರಾಮ ಮಟ್ಟದಲ್ಲಿ 3 ಸ್ಥಾಯಿ ಸಮಿತಿಯನ್ನು ನೋಡಿದ್ವಿ. ತಾಲೂಕು ಪಂಚಾಯಿತಿಯಲ್ಲಿ ನಾವು 3 ಸ್ಥಾಯಿ ಸಮಿತಿಯನ್ನು ನೋಡಿದ್ವಿ. ಆದರೆ ನಾವು ಜಿಲ್ಲಾ ಪಂಚಾಯಿತಿಯಲ್ಲಿ 5 ಸ್ಥಾಯಿ ಸಮಿತಿಯನ್ನು ನೋಡ್ತೀವಿ. ಯಾವುದು ಅಂತ ಹೇಳಿದ್ರೆ ಸಾಮಾನ್ಯ ಸ್ಥಾಯಿ ಸಮಿತಿ ಇರುತ್ತೆ, ಹಣಕಾಸು ಲೆಕ್ಕ ಮತ್ತು ಯೋಜನಾ ಸಮಿತಿ ಇರುತ್ತೆ, ಸಾಮಾಜಿಕ ನ್ಯಾಯ ಸಮಿತಿ ಇರುತ್ತೆ. ಇದು ಗ್ರಾಮ ಮತ್ತು ತಾಲೂಕುಗಳಲ್ಲೂ ಕೂಡ ಇದೆ. ಆದರೆ 2 ಎಕ್ಸ್ಟ್ರಾ ಯಾವುದು ಅಂತ ಹೇಳಿದ್ರೆ ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿ ಮತ್ತು ಕೃಷಿ ಮತ್ತು ಕೈಗಾರಿಕಾ ಸಮಿತಿ ಅಂತ ಹೇಳಿ ನಾವು ನೋಡ್ಬೋದು. ಇವುಗಳ ಬಗ್ಗೆ ನೋಡ್ತಾ ಹೋಗೋಣ. ಸಾಮಾನ್ಯ ಸ್ಥಾಯಿ ಸಮಿತಿ ಅಂತ ಬಂದಾಗ ಇದರ ಅಧ್ಯಕ್ಷರು ಜಿಲ್ಲಾ ಪಂಚಾಯತ್ನ ಉಪಾಧ್ಯಕ್ಷರು ಈ ಒಂದು ಸಮಿತಿಯ ಅಧ್ಯಕ್ಷರು ಆಗಿರ್ತಾರೆ. ಇದರಲ್ಲಿ ಒಟ್ಟಾರೆಯಾಗಿ 5 ಜನ ಇರ್ತಾರೆ. ಇವರು ಸಂಪರ್ಕ ಕಟ್ಟಡಗಳು, ಗ್ರಾಮೀಣ ಗೃಹ ನಿರ್ಮಾಣ, ಗ್ರಾಮ ವಿಸ್ತರಣೆ, ಪ್ರಕೃತಿ ವಿಕೋಪಗಳಿಗೆ ಸಂಬಂಧಪಟ್ಟಂಥ ವಿಷಯಗಳು, ಇವುಗಳ ಮೇಲೆ ಕಾರ್ಯಕ್ರಮಗಳನ್ನು ರೂಪಿಸುವಂತಹ ಅಧಿಕಾರ ಇವರಿಗೆ ಕೊಟ್ಟಿರ್ತಾರೆ. ಸಾಮಾನ್ಯ ಸ್ಥಾಯಿ ಸಮಿತಿ ಈ ಒಂದು ಸಮಿತಿಯ ಅಧ್ಯಕ್ಷರು ಜಿಲ್ಲಾ ಪಂಚಾಯತ್ನ ಉಪಾಧ್ಯಕ್ಷರು ಆಗಿರ್ತಾರೆ. ಇಲ್ಲಿ ಒಟ್ಟಾರೆಯಾಗಿ 5 ಜನರು ಇರ್ತಾರೆ. ಸಂಪರ್ಕ ಕಟ್ಟಡಗಳು, ಗ್ರಾಮೀಣ ಗೃಹ ನಿರ್ಮಾಣ, ಗ್ರಾಮ ವಿಸ್ತರಣೆ, ಪ್ರಕೃತಿ ವಿಕೋಪಗಳಿಗೆ ಸಂಬಂಧಪಟ್ಟ ಹಾಗೆ ಪರಿಹಾರ ಮತ್ತು ಯೋಜನೆಗಳನ್ನು ನಿರ್ವಹಣೆಯನ್ನು ಮಾಡುವಂಥ ಅಧಿಕಾರ ಸಾಮಾನ್ಯ ಸ್ಥಾಯಿ ಸಮಿತಿಗೆ ಇರುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಇನ್ನು ಹಣಕಾಸು ಲೆಕ್ಕ ಪರಿಶೋಧನೆ ಸಮಿತಿ ಅಂತ ಹೇಳಿ ಬಂದಾಗ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರೇ ಈ ಸಮಿತಿಯ ಅಧ್ಯಕ್ಷರು ಕೂಡ ಆಗಿರ್ತಾರೆ. ಜಿಲ್ಲಾ ಪಂಚಾಯಿತಿಯ ಹಣಕಾಸು ಬಜೆಟನ್ನು ರೂಪಿಸುವಂಥದ್ದು, ಆದಾಯ ಹೆಚ್ಚಿಸುವುದಕ್ಕಾಗಿ ಪ್ರಸ್ತಾಪಗಳ ಪರಿಶೀಲನೆ ಮತ್ತು ಜಮೆ ಮತ್ತು ಖರ್ಚುಗಳ ವಿವರ, ಪ್ರತಿಯೊಂದು ಹಣಕ್ಕೆ ಸಂಬಂಧಪಟ್ಟಂಥ ಎಲ್ಲ ವ್ಯವಹಾರಗಳನ್ನು ನಿರ್ವಹಣೆಯನ್ನು ಮಾಡುವಂಥ ಅಧಿಕಾರ ಹಣಕಾಸು ಲೆಕ್ಕ ಮತ್ತು ಯೋಜನಾ ಸಮಿತಿಗೆ ಇರುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಇದಾದ ನಂತರದಲ್ಲಿ
ಸಾಮಾಜಿಕ ನ್ಯಾಯ ಸಮಿತಿ ಅಂತ ಹೇಳಿ. ಸೊ ಜಿಲ್ಲಾ ಪಂಚಾಯತ್ನ ಉಪಾಧ್ಯಕ್ಷರು ಸಾಮಾಜಿಕ ನ್ಯಾಯ ಸಮಿತಿ ಅಧ್ಯಕ್ಷರಾಗಿರ್ತಾರೆ. ಸೊ SC ST OBC ಶೈಕ್ಷಣಿಕ ಆರ್ಥಿಕ ಸಾಮಾಜಿಕ ಹಿತಶಕ್ತಿಗಳನ್ನು ಪ್ರೋತ್ಸಾಹವನ್ನು ಮಾಡುವಂತಹ ಅಧಿಕಾರ ಇವರಿಗಿರುತ್ತೆ. ಸೊ ಇದರಲ್ಲಿ ಸಾಮಾಜಿಕ ಅನ್ಯಾಯ, ಎಲ್ಲ ರೀತಿಯ ಶೋಷಣೆಗಳಿಂದ ಜನರನ್ನು ರಕ್ಷಣೆಯನ್ನು ಮಾಡುವಂತಹ ಅಧಿಕಾರ ಇವರಲ್ಲಿರುತ್ತೆ. ಅನುಸೂಚಿತ ಜಾತಿಗಳು, ಅನುಸೂಚಿತ ಪಂಗಡಗಳು, ಮಹಿಳೆಯರು ಮತ್ತು ಸಮಾಜದ ಇತರ ದುರ್ಬಲ ವರ್ಗಗಳಿಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸುವಂತಹ ಅಧಿಕಾರವೂ ಕೂಡ ಇವರಿಗಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ನಂತರದಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿ ಜಿಲ್ಲಾ ಪಂಚಾಯತ್ನ ಸದಸ್ಯರಲ್ಲಿ ಒಬ್ಬರನ್ನು ಅಧ್ಯಕ್ಷರನ್ನಾಗಿ ಮಾಡಿರ್ತಾರೆ. ಸೊ ಇವರು ಜಿಲ್ಲಾ ಪಂಚಾಯಿತಿಯ ಎಲ್ಲ ಶೈಕ್ಷಣಿಕ ಚಟುವಟಿಕೆಗಳ ಹೊಣೆಗಾರಿಕೆಯನ್ನು ಹೊಂದಿರ್ತಾರೆ. ರಾಷ್ಟ್ರೀಯ ಶಿಕ್ಷಣ ನೀತಿ ಮತ್ತು ರಾಷ್ಟ್ರೀಯ ರಾಜ್ಯ ಯೋಜನೆಗಳ ಚೌಕಟ್ಟಿನೊಳಗೆ ಜಿಲ್ಲೆಯಲ್ಲಿ ಶಿಕ್ಷಣ ಯೋಜನೆಗಳನ್ನು ಕೈಗೊಳ್ಳಲಿಕ್ಕೆ ಇವರಿಗೆ ಅವಕಾಶ ಇರುತ್ತೆ. ಜಿಲ್ಲಾ ಪಂಚಾಯಿತಿಯ ಶೈಕ್ಷಣಿಕ ಚಟುವಟಿಕೆಗಳ ಸಮೀಕ್ಷೆ, ಮೌಲ್ಯ ನಿರ್ಣಯವನ್ನು ಮಾಡಲಿಕ್ಕೆ ಇವ್ರಿಗೆ ಅವಕಾಶ ಇರುತ್ತೆ. ಹಾಗೆ ಆರೋಗ್ಯ ಸೇವೆಗಳು, ಆಸ್ಪತ್ರೆಗಳು, ನೀರು ಸರಬರಾಜು, ಕುಟುಂಬ ಕಲ್ಯಾಣ ಮತ್ತು ಇತರ ವಿಷಯಗಳಿಗೆ ಸಂಬಂಧಪಟ್ಟಂತಹ ಯೋಜನೆಗಳನ್ನು ರಚನೆಯನ್ನು ಮಾಡಲಿಕ್ಕೆ, ನಿರ್ವಹಣೆಯನ್ನು ಮಾಡಲಿಕ್ಕೆ ಇವರಿಗೆ ಅಧಿಕಾರವನ್ನು ಕೊಟ್ಟಿರ್ತಾರೆ. ನಂತರದಲ್ಲಿ ಕೃಷಿ ಮತ್ತು ಕೈಗಾರಿಕಾ ಸ್ಥಾಯಿ ಸಮಿತಿ ಜಿಲ್ಲಾ ಪಂಚಾಯತ್ನ ಸದಸ್ಯರಲ್ಲಿ ಒಬ್ಬರು ಅಧ್ಯಕ್ಷರಾಗಿರ್ತಾರೆ. ಸೊ ಇವರ ಪ್ರಕಾರಗಳನ್ನು ನಾವು ನೋಡೋದಾದರೆ ಕೃಷಿ ಉತ್ಪಾದನೆ, ಪಶುಸಂಗೋಪನೆ, ಗ್ರಾಮ ಮತ್ತು ಗುಡಿ ಕೈಗಾರಿಕೆಗಳನ್ನು ಉತ್ತೇಜಿಸುವಂಥದ್ದು, ಜಿಲ್ಲಾ ಕೈಗಾರಿಕಾ ಅಭಿವೃದ್ಧಿಗಳನ್ನು ಉತ್ತೇಜಿಸುವಂಥದ್ದು, ಯೋಜನೆಗಳನ್ನು ಅನುಷ್ಠಾನವನ್ನು ಮಾಡುವಂಥದ್ದು, ಹೀಗೆ ಇತರೆ ಒಂದು ಅಧಿಕಾರಗಳನ್ನು ಈ ಒಂದು ಕೃಷಿ ಮತ್ತು ಕೈಗಾರಿಕಾ ಸ್ಥಾಯಿ ಸಮಿತಿಗೆ ಕೊಟ್ಟಿರ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ಓಕೆ, ಸೊ ಇಲ್ಲಿ ಸ್ಥಾಯಿ ಸಮಿತಿಗಳ ಕುರಿತಾದಂಥ ಮಾಹಿತಿಯನ್ನು ನೀವು ನೋಡ್ಬೋದು. ಸೊ ಇದೆಲ್ಲವೂ ಕೂಡ ಅಧಿಕೃತವಾದಂತಹ PDF ಅಲ್ಲಿ ಇರುತ್ತೆ. ಸೊ ನೀವು ಕೂಡ ಓದ್ಕೊಳ್ಬೋದು. ಓಕೆ, ಸೊ ಒಟ್ಟಾರೆಯಾಗಿ ನಾವು ಇವತ್ತಿನ ತರಗತಿಯಲ್ಲಿ 73ನೇ ಸಂವಿಧಾನಿಕ ತಿದ್ದುಪಡಿಯ ಕುರಿತು, ಪೆಸಾ ಕಾಯ್ದೆಯ ಕುರಿತು, ಹಾಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜಾರಿಯಾದಂತಹ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 1993ರ ಕಾಯ್ದೆಯ ಕುರಿತು ಅಧ್ಯಯನವನ್ನು ಮಾಡಿದ್ದೇವೆ. ಸೊ ಈ ತರಗತಿಯೊಂದಿಗೆ ಕಂಪ್ಲೀಟಾಗಿ ಪಂಚಾಯತ್ ರಾಜ್ ವ್ಯವಸ್ಥೆ ಏನಿದೆ, ಸೊ ಆ ಒಂದು ತರಗತಿ ಮುಕ್ತಾಯ ಆಗುತ್ತೆ. ಸೊ ಇದಾದ ನಂತರದಲ್ಲಿ ನಾವು ಪಂಚಾಯತ್ ರಾಜ್ ಸಂಸ್ಥೆಗೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳ ಒಂದು ಕ್ಲಾಸನ್ನು ಮಾಡ್ತೀನಿ. ಸೊ ಅಲ್ಲಿಗೆ ನಾವು ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಒಂದು ಸಂಪೂರ್ಣವಾಗಿ ಮುಗಿಸಿದ್ವಿ ಅಂತ ಹೇಳಿ ಆಗುತ್ತೆ. ಸೊ ಇಲ್ಲಿವರೆಗೂ ನನ್ನ ತರಗತಿಯನ್ನು ಕೇಳಿದಂತಹ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.